वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा साधने ಮಾಡುತ್ತಾ ದಾಶಕ ದಾಟಲು ಸಾಟಿಯೇ ಇಲ್ಲದ ಈ ಬೇಗುಲಕ್ಕೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ಈ ವೇದಿಕೆ ಖುಷಿ ಖುಷಿಯಿಂದ ಆಗಮಿಸಿ ಖುಷಿ ಖುಷಿಯಿಂದ ಸ್ವಾಗತಿಸಿ ನಿಮಗೆ ಆತ್ಮೀಯ ಸ್ವಾಗತ. ಬನ್ನಿ ಬನ್ನಿರಿ ಎಲ್ಲ ಬನ್ನಿರಿ ನಿಮಗೆ ಸುಸ್ವಾಗತ. ತುಂಬದಲ್ಲಿ ನಾವು ಕೋರುವ ಸ್ವಾಗತ ಸ್ವಾಗತ. ವಿದ್ಯೆ ನೀಡಿದೆ ವಿನಯ ಕಲಿಸಿದೆ ನಮ್ಮ ಈ ಶಾಲೆಯು. ಪಡೆಯಿಲ್ಲದ ಕೊರತೆಯು ಎಂದೆಂದಿಗೂ. ಅತ್ಯದ್ಭುತ ಆಕರ್ಷಕ ಅತ್ಯದ್ಭುತ ಶಾಲೆ. ಸಮೂಹ ಉನ್ಮಾದಕ ಪ್ರಾಮಾಣಿಕ ನಿಮಗೇನೆ. ಸುಂದರ ಸೃಷ್ಟಿಯ ಮಡಿಲಲ್ಲಿ ಮಿನುಗುವ ನಮ್ಮಯದೇ ಗುರವು ಬಲಕನಸಿನ ಸುಹಾಲಯವು. ಕತ್ತಲೆಗಳಲ್ಲಿರುವ ಬೆಳಕನ್ನು ಬೀರುವ ನಮ್ಮಯದೇ ಕುಲವು. ಅಜ್ಞಾನ ಓಡಿಸುವ ಹಡಲು ಮಮಕಾರದಲ್ಲಿ ಆ ತಾಯಿಯಂತೆ ಆಂತರ್ಯದಲ್ಲಿ ಔದಾರ್ಯವಂತೆ ನಿಮಗೆ ಆತ್ಮೀಯ ಸ್ವಾಗತ. ಬನ್ನಿ ಬನ್ನಿರಿ ಎಲ್ಲ ಬನ್ನಿರಿ ನಿಮಗೆ ಸುಸ್ವಾಗತ. ತುಂಬುರಲ್ಲಿ ನಾವು ಕೋರುವ ಸ್ವಾಗತ ಸ್ವಾಗತ. ವಿದ್ಯೆ ನೀಡಿದೆ ವಿನಯ ಕಲಿಸಿದೆ ನಮ್ಮ ಈ ಶಾಲೆಯು. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನತಾ ಕಾಲನಿವಾಸ ಗದ್ದೆಯು. ಅತ್ಯದ್ಭುತ ಆಕರ್ಷಕ ಅತ್ಯದ್ಭುತ ಶಾಲೆನೇ. ಸಮೂಹ ಉನ್ಮಾದಕ ಪ್ರಾಮಾಣಿಕ ನಿಮಗೇನೆ. ನಾಡಗೀತೆ ಆಗಲಿ ನಿಂತ್ಕೊಡಿ. नाटकीय शुरू कर. जय भारत जननी तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. जय भारत जननी तनुजाते, जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಕಂದನ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಗೋಕುಳ ವೇದದ ಘೋಷ, ಜನನಿಯ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಶಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪಜಂತನ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಾತರ ದಿವ್ಯಾರಣ್ಯ, ರನ್ನ ಸರಾಕ್ಷರಿ ಪನ್ನ, ಪಂಪಲ ಕುಲಿಪತಿ ಜನ್ನ, ಕುಮಾರದಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾಯಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಳರಾಡಿದ ನಾಡೆ, ರಂಗಣದ ಕನರ ನೆಚ್ಚಿನ ಬೀಡೆ, ಕೃಷ್ಣ ಸರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ,
ಸರ್ವಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ. ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ಆರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜೈ ಭಾರತ ಜನನಿಯ ತರು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ವೀಣೆ. ವಿಶ್ರಾಮ. ಸ್ವಾಗತ ಮಾತನ್ನ ಇಂದು ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದಡಿಯಲ್ಲಿ ಪಾಲಕ ಪೋಷಕರ ಸಭೆಯನ್ನ ಈ ದಿನ ನಾವು ಈ ಸಮಯದಲ್ಲಿ ಕರೆದಿದ್ದೇವೆ. ಇಲ್ಲಿ ಆಗಮಿಸಿರುವಂತಹ ಉಪಸ್ಥಿತರಿರುವಂತಹ ಸರ್ವರಿಗೂ ನಾನು ಪ್ರಪ್ರಥಮವಾಗಿ ನನ್ನ ಆದರಣೀಯ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಹಿಂದೆ ಯಾರಿದ್ದಾರೆ, ನಮ್ಮ ಮುಂದೆ ಯಾರಿದ್ದಾರೆ ಎನ್ನುವುದಕ್ಕಿಂತ ನಮ್ಮ ಜೊತೆಗೆ ಯಾರಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತದೆ. ಆ ರೀತಿಯಲ್ಲಿ ಇವತ್ತು ನಮ್ಮ ಒಂದು ಕರೆಗೆ ಸ್ಪಂದಿಸಿ ನೀವೆಲ್ಲ ಈ ಒಂದು ಸಭೆಯಲ್ಲಿ ನಮ್ಮ ಜೊತೆಗಿದ್ದೀರಿ, ತುಂಬಾ ಸಂತೋಷ. ಇಂದಿನ ಸಭೆಯಲ್ಲಿ ನಮ್ಮ ಸಭೆಯ ಅಧ್ಯಕ್ಷ ಸ್ಥಾನವನ್ನ ಶ್ರೀಯುತ ಶ್ರೀ ಹರಿಹರ್ ಹರಿಕನ್ ಸರ್ ಅವರು ವಹಿಸ್ಕೊಂಡಿದ್ದಾರೆ. ಅವರಿಗೆ ನಾನು ಪ್ರೀತ್ಯಾದರ ಪೂರ್ವಕ ಸ್ವಾಗತವನ್ನ ಎಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಅವರ ಕಿರುಪರಿಚಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ನಮಗೆಲ್ಲ ಚಿರಪರಿಚಿತರು, ಆದರೆ ನಮ್ಮ ಸಾಮಾಜಿಕ ಪರಿಶೋಧನಾಗೆ ಬಂದಂತಹ ಮೇಡಮ್ ಅವರಿಗೆ ಅವರ ಪರಿಚಯವನ್ನ ಮಾಡಿಕೊಡೋ ದೃಷ್ಟಿಯಿಂದ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇವರು ವೃತ್ತಿಯಲ್ಲಿ ಅಭಿಯಂತರರು, ಅಂದರೆ ಎಂಜಿನಿಯರ್. ಆದರೆ ಶಿಕ್ಷಣದ ಬಗ್ಗೆ ಬಹಳ ಆಸಕ್ತರು, ಶಿಕ್ಷಣಾಭಿಮಾನಿಗಳು. ಅವರು ನಮ್ಮ ಶಾಲೆಗೆ ಇಲ್ಲಿ ಯಾವಾಗ ಬಂದು ನೆಲೆ ನಿಂತರು ಅಲ್ಲಿಂದನೂ ಕೂಡ ನಮ್ಮ ಶಾಲೆಯ ಪ್ರತಿಯೊಂದು ಕಾರ್ಯಚಟುವಟಿಕೆಯಲ್ಲಿ ಅವರು ಸ್ಪಂದಿಸ್ತಾರೆ. ನಾವೊಂದು ಗ್ರೂಪಿಗೆ ಮೆಸೇಜ್ ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟವ್ರಿಗಿಂತ ಹೆಚ್ಚಾಗಿ ಬೇಗ ರೆಸ್ಪಾಂಡ್ ಮಾಡೋರು ನಮ್ಮ ಸರ್ ಅವರು. ಉಳಿದವರು ಮಾಡ್ತಾರೆ, ಎಲ್ಲರಿಗಿಂತ ಫಸ್ಟ್ ರೆಸ್ಪಾಂಡ್ ಮಾಡೋರು ಅವರೇ. ಅವ್ರ ಮಕ್ಕಳೇನು ಶಾಲೆಯಲ್ಲಿ ಕಲಿತಾ ಇಲ್ಲ, ಆದ್ರೆ ಈಗ ಒಂದು ಸಭೆಗೆ ಇವರನ್ನ, ಒಂದು ಶಿಕ್ಷಣಾಸಕ್ತರನ್ನ, ಶಿಕ್ಷಣಾಭಿಮಾನಿಗಳನ್ನ ಕರೀರಿ ಅಂತ ನಮ್ಗೆ ಮೇಡಮ್ ಅವರು, ಗೀತಾ ಮೇಡಮ್ ಅವರು ಹೇಳಿದಾಗ ನನಗೆ ಪ್ರಪ್ರಥಮವಾಗಿ ಹೊಳೆದಿದ್ದು ಸರ್ ಅವರ ಹೆಸರೇ. ಅವರು ನಮ್ಮ ಕರೆಗೆ ಸ್ಪಂದಿಸಿ ಬಂದಿದ್ದಾರೆ. ಅವರ ಒಂದು ಮೇರು ವ್ಯಕ್ತಿತ್ವಕ್ಕೆ ನಾವೆಲ್ಲ ಅಭಿಮಾನಿಗಳು. ಅವ್ರ ಬಗ್ಗೆ ನಮ್ಮ ಎಲ್ಲರಿಗೂ, ಈ ಊರಿನ ಎಲ್ಲ ನಾಗರಿಕರಿಗೂ ಕೂಡ ಒಂದು ಗೌರವದ ಭಾವನೆ ಇದೆ, ಅಭಿಮಾನ ಇದೆ. ಇನ್ನೂ ಹೇಳ್ತಾ ಹೋದ್ರೆ ಮತ್ತೆ ಸಮಯ ಸಾಲೋದಿಲ್ಲ, ಇಷ್ಟು ಸಂಕ್ಷಿಪ್ತ ಪರಿಚಯ ಹೇಳ್ತೇನೆ ನಾನು. ಈಗ ಇಂದಿನ ಒಂದು ಲೆಕ್ಕ ಪರಿಶೋಧನಾ ಸಭೆಯಲ್ಲಿ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ತಾಲೂಕಾ ಪಂಚಾಯತ್ನಿಂದ ಗೀತಾ ಗಾಂಪರ್ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ನಿನ್ನೆಯಿಂದ ಲೆಕ್ಕ ಪರಿಶೋಧನೆ ಗೌರವಪೂರ್ವಕ ಸ್ವಾಗತವನ್ನ ಎಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ SDMC ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಜುಗೌಡ ಸರ್ ಅವರು, ನಮ್ಮ SDMC ಅಧ್ಯಕ್ಷೆ ಅನಿತಾ ನಾಯ್ಕ್ ಅವರು ಅವರ ಒಂದು ವೈಯಕ್ತಿಕ ಕೆಲಸದ ನಿಮಿತ್ತ ಹುಬ್ಳಿಗೆ ಅದರ ಟ್ರೀಟ್ಮೆಂಟ್ ಸಲುವಾಗಿ ಹೋಗಿರೋದ್ರಿಂದ ಅವರು ಇವತ್ತು ಉಪಸ್ಥಿತರಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರ ಸ್ಥಾನವನ್ನು ಉಪಾಧ್ಯಕ್ಷರು ಇವತ್ತು ವಹಿಸಿಕೊಂಡಿದ್ದಾರೆ. ಶ್ರೀಯುತ ರಾಜುಗೌಡ ಸರ್ ಅವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕ್ರಿಯಾಶೀಲ SDMC ಸದಸ್ಯರಾಗಿರುವಂತಹ ಸುರೇಶ್ ಗೌಡ ಇವರಿಗೂ ಕೂಡ ನಾನು ಆದರಪೂರ್ವಕ ಸ್ವಾಗತವನ್ನು ನಮ್ಮ ಪ್ರತಿಯೊಂದು ಚಟುವಟಿಕೆಯಲ್ಲೂ ಯಾವಾಗ ಮೀಟಿಂಗ್ ಕರೆದ್ರು ಆಗಮಿಸ್ತಾರೆ. ಕೆಲವೊಂದು ಪಾಲಕರು ಜಾಸ್ತಿ ತಪ್ಪದೆ ಭಾಗವಹಿಸ್ತಾರೆ. ಅಂತ ಪಾಲಕರು ಕೂಡ ಇವತ್ತಿನ ಪೋಷಕರ ಸಭೆಯಲ್ಲಿ ಇವತ್ತು ಭಾಗಿಗಳಾಗಿದ್ದಾರೆ. ಅವರೆಲ್ಲರಿಗೂ SDMC ಪ್ರತಿನಿಧಿಗಳಿಗೆ, ಎಲ್ಲ ತಾಯಂದರಿಗೆ, ಪೋಷಕರಿಗೆ
ಕೆಲವರ ಪಾಲಕರು ಬರ್ಲಿಕ್ಕೆ ಆಗೋದಿಲ್ಲ, ಅವರ ಅಜ್ಜಿಯರು ಕೂಡ, ಅಜ್ಜಿ ಒಬ್ಬರು ಬಂದಿದ್ದಾರೆ, ರಕ್ಷಣಾ ಅಜ್ಜಿ ಕೂಡ ಹಿರಿಯರು, ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನ ಎಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ತಾಲೂಕಾ ಪಂಚಾಯತ್ನಿಂದ ಲೆಕ್ಕ ಪರಿಶೋಧನಾ ಇದರಿಂದ ಕೇಂದ್ರದಿಂದ ನಮ್ಮ ಗೀತಾ ಮೇಡಮ್ ರವರಿಗೆ ಸಹಾಯಕರಾಗಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಮತಿ ನಾಗರತ್ನ ನಾಯಕ್ ಇವರು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನ ಎಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಈ ಒಂದು ಸಭೆಯಲ್ಲಿ, ಪ್ರತಿಯೊಂದು ಸಭೆಯಲ್ಲಿ, ಶಾಲೆ ಅಂದಮೇಲೆ ಪ್ರತಿಯೊಂದು ಸಭೆಯಲ್ಲಿ ಕೇಂದ್ರ ಬಿಂದುಗಳು ಅಂದ್ರೆ ನಮ್ಮ ಮುದ್ದು ಕಣ್ಮಣಿಗಳು, ಮುದ್ದು ಕಂದಮ್ಮಗಳು, ಅಂದ್ರೆ ನಮ್ಮ ಮುದ್ದು ವಿದ್ಯಾರ್ಥಿಗಳು, ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಒಂದು ಏಕೈಕ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಜೊತೆಗಾರರಾಗಿ ನನಗೆ ಪ್ರತಿಯೊಂದರಲ್ಲೂ ಸಹಕಾರವನ್ನ ಕೊಡ್ತಾ ಇರುವಂತಹ ಕುಮಾರಿ ದೀಪಶ್ರೀ ಇವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಸ್ವಾಗತ ಮಾತನಾಡಿದ ಸ್ಮಿತಾ ಟೀಚರ್ ಅವರಿಗೆ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನುಡಿ ಶ್ರೀಮತಿ ಗೀತಾ ಗೌಡ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತ ಗಣ್ಯರೇ ಹಾಗೂ ನೆರೆದಂತ ಪಾಲಕ ಪೋಷಕರೇ ಮತ್ತು ಶಿಕ್ಷಕರು, ಇವತ್ತಿನ ಇದೊಂದು ಸಭೆ ಅಲ್ಲ, ಇದೊಂದು ಚರ್ಚಾಕೂಟ ಅಂತ ಇರ್ಬೋದು. ಸಾಮಾನ್ಯವಾಗಿ ಸಮಗ್ರ ಶಿಕ್ಷಣ ಇದು ಹೊಸದಾಗಿ ನಿಮ್ಮ ಶಾಲೆಗೆ ಬಂದಿರುವಂಥದ್ದು. ಈ ಹಿಂದೆ ನಾನು ಅಂಕೋಲಾ ತಾಲೂಕಿನಲ್ಲಿ ಸಮಗ್ರ ಶಿಕ್ಷಣವನ್ನ ಕಳೆದ ವರ್ಷ 42 ಶಾಲೆಗಳನ್ನ ಮಾಡಲಾಗಿತ್ತು. ಈ ಸಲ ಈಗಾಗಲೇ 21 ಶಾಲೆಗಳು ಆಗ್ತಾ ಇದೆ, 21 ಶಾಲೆ ಆಗ್ತಾ ಇದೆ. ಮಧ್ಯದಲ್ಲಿ 2 ಪೋಸ್ಟ್ಪೋನ್ ಆಗಿದೆ, ನಿಮ್ದು ಮಳೆ ರಜೆ ಇದು ಅಂತ ಹೇಳ್ಕೊಂಡು. ಈ ಸಮಗ್ರ ಶಿಕ್ಷಣ ಅಂದ್ರೆ ನಿಮ್ಗೆಲ್ಲ ಸಾಮಾನ್ಯವಾಗಿ ಗೊತ್ತಿರ್ಬೋದು. ಅದಕ್ಕೂ ಪೂರ್ವದಲ್ಲಿ, ಸಾರಿ ನನ್ನ ಹೆಸರು ಹೇಳ್ಕೊಳ್ಳಿ, ನನ್ನ ಹೆಸರು ಗೀತಾ ಗಾಂವ್ಕರ್ ಅಂತ. ನಾನು ತಾಲೂಕಾ ಪಂಚಾಯತಿಯಿಂದ ಬಂದಿದ್ದೇನೆ. ಕಳೆದ 2016-17 ತಾಲೂಕಾ ಪಂಚಾಯತ್ ನಾನು ಕೆಲಸ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಈ ಸಾಮಾಜಿಕ ಪರಿಶೋಧನೆ ಪ್ರಥಮವಾಗಿ ಬಂದದ್ದು ನರೇಗಾ ಯೋಜನೆಯಿಂದ. ನರೇಗಾ ಯೋಜನೆ ತಮಗೆ ಗೊತ್ತಿರ್ಬೋದು ಕೆಲವರಿಗಾದ್ರು. ಅಂದ್ರೆ ಇದಕ್ಕೆ ಪಂಚಾಯತ್ ಸಭೆಗಳಿಗೆ ಹೋದ್ರು ಗೊತ್ತಾಗ್ತದೆ. ನಿಮ್ಮ ಪಂಚಾಯತ್ ಒಂದಿಗೆ ಪಂಚಾಯತ್ ಅಲ್ವಾ? ಹಾ, ಅಲ್ಗೆ ಅಲ್ಲ. ಉದ್ಯೋಗ ಖಾತ್ರಿ ಕೆಲಸವನ್ನ ಮಾಡಿದವರಿಗೆ ಕರಿತೇವಲ್ಲ, ಇದು ಕೂಲಿಕಾರರ ನರೇಗಾ ಫಲಾನುಭವಿಗಳ ಸಭೆ ಅಂತ ಹೇಳ್ಕೊಂಡು ಮಾಡ್ತೀವಿ. ಅದನ್ನ ಮೊದಲೇ ವರ್ಷಕ್ಕೆ 2 ಸಲ ಮಾಡ್ತಿದ್ವಿ, ಈ ವರ್ಷಕ್ಕೆ 1 ಸಲ ಮಾಡ್ತಾ ಇದೀವಿ. ಇದೆ ನೆಕ್ಸ್ಟ್ ಈಗ ನಿಮ್ಮ ಒಂದು ಪಂಚಾಯತ್ ಅದಿದೆ, ಈಗ ಸದ್ಯದಲ್ಲೇ ಇದೆ. ಸದ್ಯದಲ್ಲೇ ಇದೆ ಅಂದ್ರೆ 6ನೇ ತಾರೀಕಿಂದೇನೋ ಈಗ ಬಂದಿದೆ. ಮತ್ತೆ ಅದೇ ರೀತಿಯ ಸಾಮಾಜಿಕ ಪರಿಶೋಧನೆಯನ್ನ ಉದ್ಯೋಗ ಖಾತ್ರಿ ಯೋಜನೆಯಿಂದ ಹೊರತುಪಡಿಸಿ ಶಿಕ್ಷಣ ಇಲಾಖೆಗೂ ತಗೊಂಡ್ಬಂದಿದ್ದಾರೆ. ಮತ್ತು ಬೇರೆ ಬೇರೆ ಯೋಜನೆಗಳಿವೆ, ಮಧ್ಯಾಹ್ನ ಉಪಹಾರ ಯೋಜನೆ, ಸಮಗ್ರ ಶಿಕ್ಷಣ, ಆಮೇಲೆ ಕೆಲವಷ್ಟು ಆಯ್ದ ಇದು ಏನಂದ್ರೆ ಪಿಂಚಣಿ, ಅದನ್ನು ಸ್ವಲ್ಪ ಮಾಡಿದ್ದೇವೆ ಆಯ್ದ ಪಂಚಾಯತ್ಗಳಲ್ಲಿ. ಆನಂತರ ಇದು ಶೌಚಾಲಯ ಒಳಿತು ಮಾಡಿದ್ದೇವೆ. ಎಲ್ಲವನ್ನ ಸಾಮಾಜಿಕ ಪರಿಶೋಧನೆ ಅಂದ್ರೆ, ಈ ಸಾಮಾಜಿಕ ಪರಿಶೋಧನೆ ಅಂದ್ರೆ ಸಮಾಜದೊಡನೆ ಬೆರೆತು ಮಾಡುವಂಥದ್ದು. ಶಾಲೆಯಲ್ಲಿ ಸಾಕಷ್ಟು ಒಳಿತುಗಳಾಗ್ತದೆ, ಅಂದ್ರೆ ಇನ್ಸ್ಪೆಕ್ಷನ್ ಆಗ್ತದೆ, ಇನ್ಸ್ಪೆಕ್ಟರ್ ಬರ್ತಾರೆ ಮತ್ತು ಮೇಲಾಧಿಕಾರಿಗಳು ಬರ್ತಾರೆ, ಸಾಕಷ್ಟು ಇದಾಗ್ತದೆ. ಆದ್ರೆ ಇದೆಲ್ಲವನ್ನ ನಿಮ್ಮ ಪಾಲಕರು ಸಹ ಅಂದ್ರೆ SDMC ಅವರಿಗೆ ಗೊತ್ತಿರ್ತದೆ, ಅವ್ರಿಗೆ ಹೇಳ್ತಾರೆ ಯಾವ ರೀತಿ ಆಗಿದೆ ಅಂತ ರಿಪೋರ್ಟ್ ಓದಿರ್ತಾರೆ. ಆದ್ರೆ ಈ ರೀತಿ ಸಭೆ ಕರ್ಕೊಂಡು ಮಾಡೋದು ಅಂದ್ರೆ ಇದೊಂದೇ ಸಾಮಾಜಿಕ ಪರಿಶೋಧನೆ ಒಂದೇ. ಗ್ರಾಮ ಸಭೆಗಳನ್ನ ಪಂಚಾಯತ್ಗಳಲ್ಲಿ ಮಾಡ್ತಾರೆ, ಅವಾಗ ನೀವೆಲ್ಲ ಅಟೆಂಡ್ ಮಾಡಿದ್ರೆ ಅದೊಂದು ಸಭೆ ಹೊರತಾಗಿ ಈ ನಮ್ಮ ಒಂದು ಸಾಮಾಜಿಕ ಪರಿಶೋಧನೆಯನ್ನ ನಾವು ಏನ್ ಮಾಡಿರ್ತೀವಿ. ಈಗ ಪಂಚಾಯತ್ ಮಟ್ಟದಲ್ಲಿ ಮಾಡಿದ್ರೆ ಅಲ್ಲಿ ಉದಾಹರಣೆಗೆ ನರೇಗಾ ಮತ್ತು 15ನೇ ಹಣಕಾಸು, ತಾಲೂಕ್ ಪಂಚಾಯತ್ ಕೋಟಿ ಅನುದಾನ ಇವೆಲ್ಲ ಮಾಡೋದ್ರಿಂದ ಸಾರ್ವಜನಿಕರಿಗೆ ಹೇಳ್ತಾರೆ ಮತ್ತು ನರೇಗಾ ಫಲಾನುಭವಿ ಮತ್ತು ಕೂಲಿಕಾರರು ಭಾಗವಹಿಸ್ತಾರೆ. ಈಗ ಶಾಲೆಗೆ ಬಂದ್ರೆ ಶಾಲೆಯಲ್ಲಿ ಪಾಲಕ ಪೋಷಕರು ಮತ್ತೆ ಅದಕ್ಕೆ ಸಂಬಂಧಿಸಿದಂತೆ ಒಬ್ಬ ಅಧಿಕಾರಿಗಳನ್ನು ಕರಿಬೇಕು. ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಗ್ರಾಮ ಪಂಚಾಯತ್ದಲ್ಲಿ ಯಾವ ಸಭೆ ಆದರೂ ಸಹಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ. ಶಾಲೆಗಳಲ್ಲಿ ಯಾವುದೇ ಸಭೆಗಳಾಗಿದ್ರು SDMC ಅಧ್ಯಕ್ಷರಾಗಿರ್ತಾರೆ. ಆದ್ರೆ ನಮ್ಮ ಈ ಸಾಮಾಜಿಕ ಪರಿಶೋಧನೆಗೆ ಮಾತ್ರ ಈಗ ನಾವೇನ್ ಮಾಡ್ತೇವೆ, ಮಧ್ಯಾಹ್ನ ಉಪಹಾರ ಯೋಜನೆ ಮತ್ತು ಸಮಗ್ರ ಶಿಕ್ಷಣ 2 ಇದ್ರೆ ನೋಡಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾರೆ. ಅಂದ್ರೆ ಎಲ್ಲಾ ಕಡೆಗೂ ಎಲ್ಲಾ ಅಧಿಕಾರಿಗಳಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ಬಂದವರಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ಕೊಂಡು ಈ ಸಮಗ್ರ ಶಿಕ್ಷಣಕ್ಕೆ ಊರ ಹಿರಿಯರು ಅಥವಾ ಶಿಕ್ಷಣಾಭಿಮಾನಿಗಳನ್ನ ಒಬ್ಬರನ್ನ ಕರೀರಿ ಅಂತ ರೂಲ್ಸ್ ಇದೆ. ಅದ್ರ ಪ್ರಕಾರ ನಾವು ಮೇಡಮ್ ಅಂತ ನಿನ್ನೆ ಹೇಳಿದ್ವಿ, ಇವತ್ತು ಸರ್ ಬಂದಿದ್ದಾರೆ ಈ ವಿಷಯದಲ್ಲಿ. ಯಾಕೆ ಕೇಳಿದ್ರೆ ಇಲ್ಲಿ ಅನುಷ್ಠಾನ ಆಗ್ತಾ ಇರೋದು ಪಾಲಕ ಪೋಷಕ ಬಾಲಕರಲ್ಲಿ, ಅವರೇ ಅದಕ್ಕೆ ದೃಢೀಕರಣ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ನೀವು ಈ ಸಭೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಬೇಕು.
ನಾವು ಕೇಳಿದ್ದಲ್ಲ, ನಿಮ್ಮ ಹತ್ರದಿಂದ ನಾವು ತಗೊಂಡು ಅದನ್ನ ನಾವು ಮೂಲಕ ಬರೀತೇವೆ. ಅದಕ್ಕಾಗಿ ಈ ಸಭೆಯನ್ನು ಕರೆದಿದ್ದು. ಇಲ್ಲಿ ಭಾಷಣ ಏನು ಅಂತಲ್ಲ, ನಿಮ್ಮ ಹತ್ರ ನಾವು ಸ್ವಲ್ಪ ಪ್ರಶ್ನೆಗಳನ್ನು ಕೇಳ್ತೇವೆ. ಯಾಕೆಂದ್ರೆ ನಿಮ್ಮ ಮಕ್ಕಳು ಸರ್ಕಾರದಿಂದ ಸಾಕಷ್ಟು ಬೆನಿಫಿಟ್ಗಳನ್ನ ತಗೊಳ್ತಾ ಇದ್ದಾರೆ ಅಲ್ವಾ, ಪ್ರಯೋಜನವನ್ನ. ಸರ್ಕಾರದಿಂದ ಸಾಕಷ್ಟು ಪ್ರಯೋಜನ ಬರ್ತಾ ಇದೆ ಅಲ್ಲ. ಅಮ್ಮ, ನಾವು ನೀವು ಶಾಲೆ ಹೋಗ್ಬೇಕಾದ್ರೆ ಎಷ್ಟು ಬರ್ತಿತ್ತು? ಅದಕ್ಕೆ ನಾನು ಅಂತಿದ್ದೆ ಅವಳ ಹತ್ರ, ಮನೇಲಿ ಅಮ್ಮ ಅಪ್ಪ ಇಲ್ಲ ಅಂದ್ರೆ ಅಜ್ಜ ಇದ್ರು ಕೊಕ್ಕಮ್ಮ ಅಂತ. ಯಾಕೆ ಕೇಳಿದ್ರೆ ಅವರಿಗೂ ಸ್ವಲ್ಪ ಅವ್ರು ಮೊಮ್ಮಕ್ಕಳು ಇರ್ತಾರಲ್ಲ ಶಾಲೆಗೆ. ಮತ್ತೆ ಈ ಕಾಲದ ಅಜ್ಜಿ ಸ್ವಲ್ಪ ಇಂಟ್ರೆಸ್ಟ್ ಇರ್ತದೆ. ಈಗಿನವ್ರು ಹಂಗಲ್ಲ, ಮೊದ್ಲು ಹಿಂದಿನವರಿಗೆ ಸ್ವಲ್ಪ ಆಸಕ್ತಿ ಇರ್ತದೆ. ಬಂದ ತಕ್ಷಣ ಒಂದ್ ಮನೇಲಿ ಒಂದು ಅಜ್ಜಾಜಿ ಇದ್ರು, ನಾವೆಲ್ಲ ಬಂದು ಅಜ್ಜಾಜಿ ನಮ್ಗೆ ಕೇಳೋರೇ ಆಗಿದ್ರು. ಕಾಣ್ಲಿ ಎಲ್ಲಿ ಒಂದು ಕೋಲ್ ಇಟ್ಕೊಂಡು ಕೂತ್ಕೋತಿದ್ರು ನಮ್ಮ ಹತ್ರ, ಓದ್ಲಿ ಅಂತ ಹೇಳ್ಕೊಂಡು, ಓದ್ಲಿ ಬರೀಲಿ ಅಂತ. ಅದಕ್ಕೆ ಈಗಲೂ ಕೆಲವರಿಗೆ ಇಂಟ್ರೆಸ್ಟ್ ಇದೆ, ಬರ್ಬೇಕು ಕೇಳ್ಬೇಕು ಶಾಲೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಆಸಕ್ತಿ ಇದೆ. ಅದಕ್ಕಾಗಿ ನಾನೇನ್ ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಕಡೆ ಹೋದಲ್ಲೂ ನಿಮ್ಮ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ, ಅಥವಾ ಅಜ್ಜಾಜಿ ಇದ್ದಾರೋ, ಅಥವಾ ಅಜ್ಜಿ ಮನೆಯಲ್ಲಿ ಮಾವುದಿರು ಯಾರು ಇರ್ತಾರೆ, ಮತ್ತೆ ಮನೆಯಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಬರು ಅಂತ ಹೇಳ್ತಾರೆ, ಅಂತವ್ರಿಗೆ ಬರ್ಲಿಕ್ಕೆ ಹೇಳಿ ಅಂತ ಹೇಳಿದ್ದೆ. ಕಡೆ ಇವಳ ಹತ್ರ ಅವಳು ಹೇಳಿದಾಗೂ ಅಜ್ಜಿ ಇದ್ದಾರೆ ಮನೆಯಲ್ಲಿ ಅಂದ ತಕ್ಷಣ ನಿಮ್ಮ ಅಜ್ಜಿ ಅಮ್ಮ ಅಂತ ಅಪ್ಪ ಇದ್ರೆ ಅಜ್ಜಿ ಬಾನು ಅಂತ ಹೇಳಿದೆ. ನಾನೇ ಹೇಳಿದವಳು ಅದನ್ನ. ಯಾಕೆ ಕೇಳಿದ್ರೆ ಮಕ್ಕಳ ಶಿಕ್ಷಣದಲ್ಲಿ ಯಾವ್ಯಾವ ರೀತಿ ಬದಲಾವಣೆ. ಈಗ ನೋಡ್ರಿ, ನಾವಿರ್ಬೇಕಾದ್ರೆ ಏನಿಲ್ಲ, ಶಾಲೆಗೆ ಹೋಗುದು, ಅಲ್ಲಿ ಕಲಿಯುವುದು, ಬರುದು, ಏನ್ ತಪ್ಪು ಮಾಡಿದ್ರು ನಮ್ಗೆ ಹೊಡಿತಿದ್ರು ಅಲ್ವಾ. ಮತ್ತೆ ಶಾಲೆಯಲ್ಲಿ ಬೆಳಿಗ್ಗೆ 11:30 ಶಾಲೆ ಬಿಡ್ತಿತ್ತು, 2 ಕಾಲಿಗೆ ಮತ್ತೆ ಪುನಃ ಶಾಲೆಗೆ ಊಟ ಮಾಡ್ಕೊಂಡು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ಬೇಕಿತ್ತು. ಬರ್ಬೇಕಾದ್ರೆ 1-2 ನಿಮಿಷ ತಡ ಆದ್ರೂ ಹೊರಗಡೆ ನಿಲ್ಲಿಸಿ 1 ಕಾಲಲ್ಲಿ ನಿಂತ್ಕೋಬೇಕಿತ್ತು ನಾವು. ಇಲ್ಲಾಂದ್ರೆ ಆ ಮಕ್ಕಳ ಮುಂದೆ ನಾಶಿ ಆಗ್ತಿತ್ತು, ಎಲ್ಲರೂ ನಗ್ತಿದ್ರು ಅಲ್ವಾ. ಅವಾಗ ಇಷ್ಟೇ ಮಕ್ಕಳು ರಾಷ್ಟ್ರೀಯ ಮಕ್ಕಳು ಇರ್ತಿದ್ರು. ಮತ್ತೊಂದೇನಂದ್ರೆ ಶಾಲೆಯಿಂದ ನಮ್ಗೆ ಏನು ಮನೆಯಿಂದ ಏನು ತರ್ಲಿಕ್ಕೆ ಅವಕಾಶ ಇಲ್ಲ, ಬಾಟ್ಲ್ ಅಂತೂ ಇಲ್ಲ ನೀರು ತರುವ ಅಂದ್ರೆ. ಇಲ್ಲಿ ಒಂದು ಡ್ರಮ್ನಲ್ಲಿ ನೀರು ತುಂಬಿಡ್ತಿದ್ರು, ಎಲ್ಲರೂ ಸಾಮೂಹಿಕವಾಗಿ ಆ ನೀರನ್ನೇ ಕುಡಿತಿದ್ವಿ. ಆದ್ರೆ ಆರೋಗ್ಯವಾಗಿರ್ತಿದ್ವಿ. ಈಗ ಹಂಗಲ್ಲ, ಬಿಸಿ ನೀರು ತಂದ್ರು ತಂಡಿನೇ, ನೀರು ತಂದ್ರು ತಂಡಿನೇ. ಆವಾಗ ಹಾಗೇನು ಆಗ್ತಾ ಇರ್ಲಿಲ್ಲ. ಮತ್ತೆ ನಾವು ನಡ್ಕೊಂಡು ಬರ್ಬೇಕಾದ್ರೆ ಆ ಬೆಟ್ಟದಲ್ಲಿ ಗಿಡಗಳು ಏನಿತ್ತು ಅವೆಲ್ಲ ಎಂತೆಂಥದ್ದೆಲ್ಲ ಹಣ್ಣು ತಿಂತಿದ್ವಿ ಅಲ್ಲ. ಈಗ ಮನೆ ತಂದಿಟ್ಟಿದ್ದಾನೆ ತೊಗೊಂಡು ತಿನ್ನೋ ಅಷ್ಟು ಪರಿಸ್ಥಿತಿ ಬಂದಿದೆ. ನಾವು ಅಲ್ಲಿ ಹಾವು ಮುಗಿಸ್ತೇ ಅಂತ ಮುಗಿಸ್ತೇನೆ, ಇನ್ನೂ ಬದುಕಿದ್ದೇವೆ. ಆದ್ರೂ ಎಷ್ಟು ನಿಜವಾಗೂ ನಾನು ಕಲ್ತದ್ದು ಸಿದ್ದಾಪುರ ಹೆಗ್ಗರಣಿಯಲ್ಲಿ. ನಮ್ಮ ತಂದಿರೋ ಜಾಬ್ ಇದ್ರು. ನಾನು ನಮ್ಮ ತಮ್ಮ ಸುಮಾರು ಒಂದು 2-2.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಜಗಳಾನೇ ಹೋಗಿ ಇದು ನಂದು ಅದು ನಿಂದು, ಮುಳ್ಳಣ್ಣ ಮುಳ್ಳಣ್ಣು, ಕುಸುಮಾಲೆ ಹಣ್ಣು, ಎಂತೆಂತ ಹಣ್ಣು ತಿಂದೇವೆ. ಅದೀಗ ನೋಡ್ಲಿಕ್ಕೆ ಕುಸುಗುದಿಲ್ಲ ಬಿಡಿ. ಅದಲ್ಲ ಅಲ್ಲ, ಕುಸುಮಾಲೆ ಹಣ್ಣಲ್ಲಿ ಎಷ್ಟು ರುಚಿ ಆಗ್ತಿತ್ತು. ಈ ಸೇಬು ಹಣ್ಣಿನ ಟೇಸ್ಟ್ ಕೊಟ್ಟಿತ್ತು ಕುಸುಮಾಲೆ ಹಣ್ಣು. ಮತ್ತೆ ಈಚಿನ ಹಣ್ಣು ಅಂತ ಆಗ್ತಿತ್ತು, ಅದು ಖರ್ಜೂರ. ನಮ್ದೆಲ್ಲ ಮಕ್ಕಳ ಖರ್ಜೂರ. ಅದು ಈಚಿನ ಹಣ್ಣು ಅಂದ್ರೆ ಹಿಡಿ ಮಾಡ್ತೇವಲ್ಲ, ಇದು ಚಾಪೆ ಹಿಡಿ ಎಲ್ಲ ಮಾಡ್ತಾರೆ. ಹಳ್ಳಿಗಳಲ್ಲಿ ಇದ್ದಂತ ಅವ್ರಿಗೆ ಗೊತ್ತಿರ್ತದೆ, ಸಿಟಿಯಲ್ಲಿ ಅವರಿಗೆ ಗೊತ್ತಿಲ್ಲ ಅದು ಏನು ಅಂತ. ಸಾಮಾನ್ಯ ನೀವೆಲ್ಲ ನೋಡಿರ್ಬೋದು ಅನಿಸ್ತದೆ ನನ್ನ ಲೆಕ್ಕದಲ್ಲಿ. ಅದೇ ಆಗ್ತದೆ, ಈಗಲೂ ಆಗ್ತದೆ. ಅದಕ್ಕೆ ಅಂದ್ರೆ ಆವಾಗಿನ ಪರಿಸರನೇ ಬೇರೆ, ಈಗಿನ ಪರಿಸರನೇ ಬೇರೆ. ಆವಾಗ ನಮ್ಮ ಶಾಲೆಯಲ್ಲಿ ಆಗಸ್ಟ್ 15 ಒಂದು ಪೇಪರ್ ಬಿಟ್ಟು, ಅದು ಸಣ್ಣದ ಹಳದಿದಿಷ್ಟೇ ಸಣ್ಣ ಬರ್ತಿತ್ತಲ್ಲ, ಅದೊಂದು ಪೇಪರ್ ಇಟ್ಟು, ಇದಕ್ಕೆ ಜನವರಿ 26 ಪೇಪರ್ ಬಿಟ್ಟು. ಇಷ್ಟೇ ನಮ್ಮ ಶಾಲೆಯಲ್ಲಿ ಸಿಗುವಂಥದ್ದು. ಇನ್ನು ನಾವು ಕಲಿತ ಶಾಲೆ ಹಳ್ಳಿ ಶಾಲೆ ಆಗಿತ್ತು, 1ರಿಂದ 4ನೇವರೆಗೆ. ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಪ್ರತಿದಿನ ಶಾಲೆ ಬರೋವರೆಗೆ ನಮ್ಗೆ ವರ್ಷಕ್ಕೆ 1 ಡ್ರೆಸ್ ಕೊಟ್ಟಿದ್ರು, ಸರಿ ಕೊಡ್ತಿದ್ರು. 1 ಡ್ರೆಸ್ 1 ಪಾಟಿ ಚೀಲ. ನಾವು ಕಾಯ ಕೊಡ್ತಿದ್ವಿ. ನಮ್ಮ ತಂದೆ ಮನೇಲಿ ಗುಡಿಲಿಕ್ಕೆ ಕೊಡೋದಿಲ್ಲ, ನಮ್ಮ ಶಾಲೆಗೆ ಹೋಗ್ಲೇಬೇಕಲ್ಲ. ಫುಲ್ ಅಟೆಂಡೆನ್ಸ್ ಇರ್ತಿತ್ತು. ಅದೊಂದು ನಮ್ಗೆ ಸಿಕ್ಕಿದ್ದು ಭಾಗ್ಯ. ಆದರೆ ಈಗಿನ ಮಕ್ಕಳಿಗೆ ಏನೆಲ್ಲ ಸವಲತ್ತುಗಳು ಸಿಕ್ಕಿದೆ, ಆದರೆ ಎಲ್ಲ ಸವಲತ್ತುಗಳು ಸಿಕ್ಕಿದೆ, ಅದು ಏನೇನು ಸಿಕ್ಕಿದೆ ಅಂತ ನಂಗೆ ಪಾಲಕರು ಹೇಳ್ಬೇಕು ಇವತ್ತು. ಯಾಕೆ ನಮಗೆ ಗೊತ್ತಿಲ್ಲ, ನಮ್ಮ ಮಕ್ಕಳೆಲ್ಲ ಯಾರು ತಗೊಳ್ಳಿಲ್ಲಪ್ಪ. ಈಗ ನಿಮ್ಮ ಮಕ್ಕಳಿಗೆ ಏನೇನು ಸಿಗ್ತಾ ಇದೆ ಅದನ್ನು ಹೇಳಬೇಕು. ಜೊತೆಗೆ ಅದರಿಂದ ನಿಮ್ಮ ಪ್ರಯೋಜನ ಹೇಗೆ ಅನ್ನೋದನ್ನು ಹೇಳಬೇಕು. ಮಕ್ಕಳು ಯಾರು ಮಾತಾಡಬೇಡಿ, ನೀವು ಯಾರು ಹೇಳ್ಬಾರ್ದು. ನಿಮ್ಮ ಅಪ್ಪ ಅಮ್ಮ ಹೇಳ್ತಾರೆ, ಟೀಚರ್ ಹೇಳ್ಬಾರ್ದು. ನಿಮ್ಮ ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗ್ತಾ ಇದೆ ನಿಮ್ಮ ಮಕ್ಕಳಿಗೆ ಹೇಳ್ಬೇಕು. ಎದ್ದಿಟ್ಕೊಳ್ಳಿ, ನಿಮ್ಮ ಹೆಸರು ಹೇಳಿ. ವಿಡಿಯೋ ಮಾಡ್ತಾ ಇದ್ದಾರೆ ಅವರು, ಹೇಳಿ. ಎದ್ದಿಟ್ಕೊಳ್ಳಿ, ಹೆಸರು ನಿಮ್ಮ ಮಕ್ಕಳ ಹೆಸರು ಹೇಳಿ. ರೂಪ ಮತ್ತೆ ಜೀವನ್ ಬಟ್ಟೆ ಕೊಡ್ತಾರೆ, ಚಪ್ಪಲ್ ಕೊಡ್ತಾರೆ, ಊಟ ಕೊಡ್ತಾರೆ, ಮತ್ತೆ ಮೊಟ್ಟೆ ಎಲ್ಲ ಕೊಡ್ತಾರೆ. ತೊಂದ್ರೆ ಇಲ್ಲ, ಚಲೋ ಕೊಡ್ತಾರೆ. ಮತ್ತೇನು ಸಿಗ್ತದೆ ಸರ್ಕಾರದಿಂದ? ಕಡೆ ಅದು ಮುಂದೆ ಹೇಳಿ, ಫಸ್ಟ್ ಸಿಗುದು ಏನಂತ ಹೇಳಿ. ಕೂತ್ಕೊಳ್ಳಿ, ಮತ್ತೇನು ಸಿಗ್ತದೆ ಹೇಳಿ. ನೀವು ಉಳಿದವ್ರು ನೆನಪಿದ್ದು ಹೇಳಿ. ಸ್ಕಾಲರ್ಶಿಪ್ ಬರ್ತಾ ಇದೆಯಾ? ಬರ್ತಾ ಇಲ್ಲ, ಯೋಜನೆ ತೆಗೆದಿದ್ದಾರೆ, ಬರುತ್ತೆ. ಬರ್ಲಿಲ್ಲ, ಈಗ ಸದ್ಯ ಬರ್ಲಿಲ್ಲ. ಕೊರೋನಾ ನಂತರ ಬರ್ಲಿಲ್ಲ ಸ್ಕಾಲರ್ಶಿಪ್. ಹೊರತಾಗಿ ಮಕ್ಕಳು ನೀವು ಯಾರು ಮಾತಾಡಬೇಡಿ. ಟೈ ಬೆಲ್ಟ್ ಅದು ದಾನಿಗಳು ಕೊಟ್ಟಿದ್ದಿರ್ಬೋದು ಅಂತ
ಶೂ ಸೋಕ್ಸ್ ಜೊತೆಗೆ ಮತ್ತೆ ಶೂ ಶಾಕ್ಸು ಸಮಸ್ತ ವಿತರಣೆ ಇದೆ. ಮತ್ತೆ ಡೈಲಿ ಮೊಟ್ಟೆ ಆರೋಗ್ಯಕರ ಫುಡ್ಡು ಎಲ್ಲ ಬರ್ತಾ ಇದೆ. ಮತ್ತೆ ಇಂಪಾರ್ಟೆಂಟ್ ಬಿಟ್ಟಿದ್ದೀರಿ ನೀವು ಹೇಳ್ಬಿಡಿ ಮೇಡಮ್ಮ. ನೀವು ಹೇಳ್ಬಿಟ್ಟು ಅವ್ರು ಹೇಳೋದಿದ್ರೆ ಮತ್ತೆ ಯಾಕೆ ಊಟ ನೆನಪಾಗ್ತಾ ಇಲ್ಲ ಏನಂತ. ಅದೇ ನೆನ್ಪಿಟ್ಕೊಳ್ಬೇಕು. ಮಕ್ಕಳು ನಮ್ಮ ಮಕ್ಕಳಿಗೆ ಏನ್ ಕೊಡ್ತಾ ಇದ್ರು ನಮ್ಗೆ ನೆನ್ಪಿರೋದಲ್ಲ. ನೋಡ್ತಾ ಇದೆ. ಆದ್ರೆ ಒಂದ್ ವಿಷಯ, ನೀವು ಪಾಲಕರೇ ಹೀಗೆ ಮಾಡಿದ್ರಿ, ನಿಮ್ಮ ಇವ್ರಿಗೆ ಯಾರು ಗೊತ್ತಿಲ್ಲ, ನಾನ್ ತಗೊಂಡಿದ್ದೇನೆ ಅವರಿಗೆ. ಆದ್ರೆ ಒಬ್ಬರೇ ಹುಡುಗಿ ಎಲ್ಲ ನೋಡಿದಾಳೆ, ಅಷ್ಟು ಹೇಳಿದಾಳೆ, ಎಲ್ಲ ಪ್ರತಿಯೊಂದನ್ನು ಹೇಳಿದಾಳೆ, ಒಬ್ಬರೇ ಹೇಳಿದಾಳೆ. ಆದ್ರೆ ನೀವು ತಾಯಿಯಲ್ಲಿ ಒಬ್ರು ನೆನಪಿಲ್ಲ ಅಂತ ಕುತ್ಕೊಳ್ಳಿ ಹೇಳ್ತೇನೆ. ಸೋಮವಾರ ಏನ್ ಕೊಟ್ಟು ನೀವು ಮಾತಾಡ್ಬಿಡಿಯಾ, ನೀವು ಯಾರಾದ್ರೂ ಮಾತಾಡಿ ಬಿಡ್ತೇನೆ. ಸೋಮವಾರ ಏನ್ ಕೊಡ್ತಾರೆ ಮಕ್ಕಳಿಗೆ? ಸೋಮವಾರ ಏನ್ ಕೊಡ್ತಾರೆ? ಹಾಲು ಕೊಡ್ತಾರೆ. ವ್ಯವಹಾರದಲ್ಲಿ 3 ಸಲ ಹಾಲು ಕೊಡ್ತಾರೆ. 3 ದಿವಸ 5 ದಿವಸ 3 ರಾಗಿ ಮಾಡಿ. ಆದ್ರೆ ಈಗೆಲ್ಲ ನಾ ಬಂದಾಗಿದ್ದೆಲ್ಲ ಬಂದೇ ಇದೆ, ಹಾಲು ಕೊಡ್ತಾ ಇಲ್ಲ ಅಂದ್ರೆ ಕೊಡ್ತಾ ಇಲ್ಲ, ಹಾಲಿಲ್ಲ, ಹಾಲು ಕೊಡ್ರಿಲ್ಲ. ಆಮೇಲೆ ಅಡಿಗೆಯವರಂತೂ ಬರ್ಲಿಲ್ಲ, ಮನೆಯಿಂದ ದೂರ ತರ್ತಾ ಇದ್ದೀರಾ. ಮತ್ತೆ ಶಿಕ್ಷಣ ಕೊಡ್ತಾರೆ. ಶಿಕ್ಷಣ ಫ್ರೀ ಶಿಕ್ಷಣ ಅಲ್ಲ? ಮಕ್ಕಳು ಶಾಲೆ ಸೇರಿಸ್ಬೇಕಾದ್ರೆ ರೊಕ್ಕ ಕೊಡ್ತೀರಾ? ಇಲ್ಲ. ಕಡೆ ಸೋಮವಾರ ಏನ್ ಕೊಡ್ತಾರೆ ಅಂತ ಹೇಳಿಲ್ಲ ಕಡೆಗೆ. ಮನೆ ಹೋಗ್ಕೊಂಡು ನಿಮ್ಮ ಮಕ್ಕಳ ಹತ್ರ ಏನ್ ಕೇಳ್ತೀರಿ? ಏನು ಕೊಡೋದಿಲ್ಲ. ಆದ್ಮೇಲೆ ನಿಮ್ಗೆ ಹೆಂಗ್ ಗೊತ್ತಾಗೋದು? ನಿಮ್ಮ ಮಕ್ಕಳು ಬರ್ಲಿಕ್ಕೆ ಕೊಟ್ಟಿದ್ರೆ ಕೇಳ್ತಾರೆ. ಅದು ನಮ್ಮ ಕಾಲದಲ್ಲಿ ಬರೀಲಿಕ್ಕೆ ಕೇಳುದಾಗಿತ್ತು. ಯಾಕಂದ್ರೆ ನಮ್ಮ ಇಲ್ಲಿ ಬಂದೇ ಕೊಡ್ತಿದ್ರು. ಶಾಲೆ ಮನೆ ಹೋಗ್ಕೊಂಡು ಎಂತ ಕೊಟ್ರು, ಹೋಮ್ ವರ್ಕ್ ಏನ್ ಬರ್ಕೊಂಡ್ ಬಂದ್ರಿ ಅಂತಿದ್ರಲ್ವಾ? ಈಗೇನ್ ಕೇಳ್ತೀರಿ ನೀವು? ಬರ್ಲಿಕ್ಕೆ ನಾವು ಬರೆಯೋ ವಿಷಯನೇ ಕೇಳ್ತೀರಲ್ಲ, ಮತ್ತೆ ಏನು ಕೇಳಿ? ಮತ್ತೆ ಯಾರು ಹೇಳ್ತೀರಿ? ಪರೀಕ್ಷೆ ಹೇಳ್ತೀರಿ. ಸೋಮವಾರ ದಿವಸ ಗುಳಿಗೆ ಕೊಡ್ತಾರೆ ಮಕ್ಕಳಿಗೆ, ಗೊತ್ತದೆ? ಅದು ಜಂತಿ ಮುಗಿ ಕೊಡ್ತಿದ್ರು, ಅದು ನಮ್ಗೆ ಗೊತ್ತಿಲ್ಲ. ಜಂತುಗಳಿಗೆ 6 ತಿಂಗಳಿಗೋಸ್ಕರ ಕೊಡ್ತಾರೆ. ಅದೊಂದೇ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಪ್ರತಿ ಸೋಮವಾರ ವಿಟಮಿನ್ಗಳು ಕೊಡ್ತಾರೆ. ನಿಮ್ 2 ಮಕ್ಕಳು ಬರ್ತಾ ಇದ್ದಾರೆ. ಹೌದು. ಆಮೇಲೆ ಕಡೆಗೆ ಮಕ್ಕಳ ಹತ್ರ ಒಂದು ಕಾರ್ಡ್ ಇರ್ತದೆ. ಕಾರ್ಡ್ ಇದೆಯಾ ಮೇಡಮ್? ಅದು ಶಾಲೆಯಲ್ಲಿ ಇರ್ತದೆ. ಅದನ್ನು ಯಾವಾಗ ಉಪಯೋಗಿಸ್ತಾರೆ? ಯಾರು ಹೇಳ್ತೀರಾ? ಅಪ್ಪಿ ನೀವು ಹೇಳಿ. ಅದು ಡಾಕ್ಟರ್ಸ್ ಎಲ್ಲ ಬದಲ್ಲ ಚೆಕ್ ಮಾಡೋಕೆ ಯಾವಾಗ ಮಾಡ್ತಾರೆ? ಗೊತ್ತಾಯ್ತಲ್ಲ, ವರ್ಷಕ್ಕೊಂದ್ಸಲ ಡಾಕ್ಟರ್ ಬರ್ತಾರೆ ಟೆಸ್ಟ್ ಮಾಡ್ಲಿಕ್ಕೆ. ಅದು ಗೊತ್ತಿತ್ತು? ಅದು ಗೊತ್ತಿಲ್ಲ. ಮತ್ತೆ ಯಾಕೆ ಕೇಳಿಲ್ಲ? ಟ್ಯಾಬ್ಲೆಟ್ಸ್ ಕೊಡೋದು ನೆನಪೈತಲ್ಲ? ಈಗ 2 ರೀತಿ ಟ್ಯಾಬ್ಲೆಟ್ ಕೊಡ್ತಾರೆ, ಗೊತ್ತಾಯ್ತಲ್ಲ? ಮತ್ತೇನು ಕೊಡ್ತಾರೆ? ಮತ್ತೂ ಏನೋ ಬಿಟ್ಟಿದ್ದೀರಿ. ನಿಮ್ಮ ಮಕ್ಕಳು ಎಲ್ಲಿಂದ ಬರ್ತಾರೆ? ದೂರಿಂದ ಬರ್ತಾರ? ಹೊಸದಿಂದ ಬರ್ತಾರೆ. ಹೊಸಗದೆ ಇಲ್ಲ. ದೂರದಿಂದ ಬರುವ ಮಕ್ಕಳು ಯಾರು? ಮಕ್ಕಳು ಪಾಲಕರು ಯಾರಿದ್ದೀರಿ ಇಲ್ಲಿ? ದೂರದಿಂದ ಬರುವಂತ ಮಕ್ಕಳು ಎಷ್ಟು ಕೊಡ್ತಾರೆ? ವರ್ಷಕ್ಕೆ 6 ಸಾವಿರ. ಆಗ್ಲಪ್ಪ, ನೆನಪುಂಟಲ್ಲ? ನಿಮ್ಮ ಮಕ್ಕಳಿಗೆ ಬಂದಿದೆ? 10ರಿಂದ ಬರೋರ? ಇಲ್ಲಿ ಒಂದು ವಿಷಯ, ದೂರದಿಂದ ಬಂದ್ರು ಒಂದು ಕಂಡೀಷನ್ ಇದೆ. ಏನಂದ್ರೆ, ದೂರದಿಂದ ಬರುವಂತ ಮಕ್ಕಳಿಗೆ ಅಲ್ಲಿ ಮತ್ತೆ ಸಮೀಪ ಯಾವ್ದಾದ್ರು ಸ್ಕೂಲ್ ಇದ್ರೆ ಆ ಸ್ಕೂಲಿಗೆ ಹೋಗ್ತಾರೆ, ಇಲ್ಲಿ ಬಂದು ಸಿಗುದಿಲ್ಲ. ಈಗ ಅಲ್ಲಿ ನಾವು ದಂಡ ಹಾಕ್ತೀವ್ರಿಗೆ, ಈಗ ನಾವು ಹಾಕ್ತೀವ್ರಿಗೆ ಈಗ ಇದೆಯಲ್ಲ, ವೈದ್ಯತಿಗೆ ಹೋಗ್ಬೇಕಾದ್ರೆ ಬೇರೆ ಶಾಲೆ ಹೋಗಿ ಸಿಗ್ತದೆ. ಅರ್ಥ ಆಯ್ತು ನಿಮಗೆ? ದೂರದಿಂದ ಬರುವಂತ ಮಕ್ಕಳು ಅಂತ ಸಿಗ್ತದೆ. ಆದ್ರೆ ಅಲ್ಲಿ ಶಾಲೆ ಇತ್ತು, ಅಲ್ಲಿ ಹೋಗ್ತೇನೆ, ಇಲ್ಲಿ ಬಂದು ಸಿಗುದಿಲ್ಲ. ಅದೊಂದು. ಇನ್ನೊಂದೇನದು ಮತ್ತೇನಿದೆ? ಮತ್ತೇನು ಬೆನಿಫಿಟ್ ಇದೆ? ಅದು ರಾಶಿಯಾದ ಕೊಡ್ತಾ ಇತ್ತು. ನಾವು ಪೇಪರ್ ಒಂದಾದ್ರೆ ಈಗ ನೆನಪದೆ, ಪೇಪರ್ ಒಂದೇ ಕೊಡ್ತಿದ್ರು ಇದ್ರೊಳಗೆ ಅಂತ. ನೀವು ಭಾಳ ಕೊಡ್ತಾ ಇದೆಯಲ್ಲ, ಅದಕ್ಕೆ ನೆನಪಿಲ್ಲ. ಮೊಟ್ಟೆ ದಿವಸ ಕೊಡ್ತಾರಾ? ಬಾಳೆಹಣ್ಣು ಕೊಡ್ತಿದ್ದಾರೆ. ಮೊಟ್ಟೆ ಬದಲಿ ಬಾಳೆಹಣ್ಣು, ಮೊಟ್ಟೆ ತಿಂದಿದ್ರೆ ಬಾಳೆಹಣ್ಣು ಕೊಡ್ತಾರೆ ಅಲ್ವಾ? ಕಡೆಗೆ ಇಲ್ಲ, ಚಿಕ್ಕಿ ಬಂದಾಗದೆ ಬಂದ್ ಮಾಡಿದೆ. ಮತ್ತೆ ಎಷ್ಟು ಜನ ಶಾಲೆಗೆ ಬಂದು ಯಾವಾಗಾದ್ರೂ ಬಿಸಿ ಊಟ ರುಚಿ ನೋಡಿದ್ವಿ? ಒಬ್ಬರಾದ್ರೂ ಬಂದಿದ್ರು? ಪ್ರಾಮಾಣಿಕ ಕಾರ್ಯಕ್ರಮ ಬೇಡ, ನಾವು ಉಳಿದ ದಿವ್ಸಲೇ ಯಾವಾಗ ಬಂದಿದ್ದು? ಬರ್ಲಿಲ್ಲ ಅಲ್ಲ? ಮತ್ತೆ ಈಗ ನೋಡಿ, ನಾವೊಂದು ಮಾತು ಹೇಳ್ತೇನೆ. ಅವಾಗ ಏನಿತ್ತು ಕೇಳಿದ್ರೆ ಬರೀ ಶಿಕ್ಷಣ ಒಂದು ಕಲಿಯುವುದೇ ಇತ್ತು. ಆದ್ರೆ ಈಗೇನಾಗಿದೆ ಹೇಳ್ರಿ? ಬೆಳಿಗ್ಗೆ 9ಕ್ಕೆ ಮಕ್ಕಳು ಬಂದ್ರೆ 4:30 ತನಕ ಎಲ್ಲ ಶಾಲೆಲೆ ಹಾಲು ಕೊಡ್ತಾರೆ. ನಾವು 9 ಗಂಟೆಗೆಲ್ಲ ಹಾಲು ಕೊಡ್ತದೆ ಗೊತ್ತಿಲ್ಲ ನಮ್ಗಲ್ವಾ? ಶಾಲೆಗೆ ಕೊಡ್ತಾರೆ ನೋಡಿ. ಈಗ
ಶಾಲೆ ಕೊಡ್ತಾರೆ, ಊಟ ಕೊಡ್ತಾರೆ ಅಲ್ವಾ? ಆನಂತರ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಮತ್ತೆ ಹಾಲು ಕೊಡಲಿ ರಾಗಿ ಮಾಡಿಕೊಡ್ತಾರೆ, ಊಟಕ್ಕೆ ಮೊಟ್ಟೆ ಪ್ರತಿ ದಿವಸ ಮೊಟ್ಟೆ ಕೊಡ್ತಾರೆ ಅಲ್ಲ. ಇಷ್ಟೆಲ್ಲ ಸವಲತ್ತುಗಳು ಸಿಗ್ತಾ ಇದೆ. ಮತ್ತೆ ಮೇಲಾಗೆ ಫ್ರೀ ಎಜುಕೇಶನ್, ಮತ್ತೆ ಪುಸ್ತಕ ಕೊಡ್ತಾರೆ, ಇದು ಬುಕ್ ಸಾಕ್ಸು ಕೊಡ್ತಾರೆ ಅಲ್ವಾ? ಆನಂತರ ಧಾನ್ಯಗಳು ಮತ್ತೆ ಎಕ್ಸ್ಟ್ರಾ ಮತ್ತೆ ಬೇರೆ ಕೊಡ್ತಾರೆ ಅಲ್ಲ. ಇಷ್ಟೆಲ್ಲ ಬೆನಿಫಿಟ್ ಅನ್ನ ನೀವು ತಗೊಳ್ತಾ ಇದ್ದೀರಲ್ಲ, ಯಾಕೆ ಇದನ್ನ ಕೊಡ್ತಾ ಇದ್ದಾರೆ? ಯಾಕೆ ಕೊಡ್ತಾ ಇದ್ದಾರೆ? ಎಲ್ಲ ಶಾಲೆಗಳು ಇದನ್ನ ಕೊಡ್ತಾರ? ಯಾಕೆ ಶಾಲೆ ಕೊಡ್ಲಿ? ನೀವು ಮತ್ತೆ ಬಿಡಿಯಾ, ನಿಮಗ್ ಬೇಡ, ನಿಮ್ಮ ಅಪ್ಪ ಅಮ್ಮ ತಂಡಿ. ಹೌದು, ಅವ್ರು ಕಲ್ಸುತ್ತೆ, ನಿಮ್ಮನ್ನ ಕಲ್ಸುತ್ತೆ, ಅದಕ್ಕೆ ಅವ್ರನ್ನ ಇವತ್ತು ನಿಮ್ದು ಏನು ಕೆಲಸ ಇಲ್ಲ. ಹೇಳಿರಲ್ವೇ? ನೀ ಹೇಳಿಲ್ಲ? ಹೇಳಿ. ಈಗ 4-5 ಪ್ರಶ್ನೆ ಹೇಳಿದ್ರ ಉತ್ತರ ನೀರು ಕೊಟ್ಟು ಹೇಳಿ. ಏನಂದ್ರಿ? ನಾ ಏನೋ ಕೇಳ್ತಾ ಇದ್ದೆ ನಿಮ್ಗೆ, ನನಗೆ ಗೊತ್ತಿಲ್ಲ. ಪ್ರೈವೇಟ್ ಶಾಲೆಗಳಲ್ಲಿ ಕೊಡುವುದಿಲ್ಲ. ಪ್ರೈವೇಟ್ ಶಾಲೆಗಳು ಕೊಡುವುದಿಲ್ಲ. ಅದಕ್ಕಾಗಿ ಸರ್ಕಾರ ಯಾಕೆ ಕೊಡ್ತಾ ಇದೆ? ಎಲ್ಲಾ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ಬೇಕು. ಅಂದ್ರೆ ಪ್ರೈವೇಟ್ ಶಾಲೆ ಮಾರು ಹೋಗ್ಬಾರ್ದು. ಅಲ್ಲಿ ಏನ್ ಮಾಡ್ತಿದ್ರಿ ಹೇಳ್ರಿ? ನಾವು ಕಲ್ತಿಕ ನೋಡಿದ್ರು ಎಲ್ಲ ಅವ್ಗೆಲ್ಲ ನೋಡುವ ಚೆಂದ ಚೆಂದ ಡ್ರೆಸ್ ಹಾಕೋ ಬರ್ತಾರೆ, ಬೂಟು ಸಾಕ್ಸ್ ಹಾಕೋ ಬರ್ತಾರೆ ಅಲ್ವಾ? ಅನಂತರ ಪಾಟಿ ಚೀಲ ತಗೋ ಬರ್ತಾರೆ. ಅನಂತರ ಹೇಳಿ, ಇದೆಲ್ಲ ಮಕ್ಕಳ ಬೆನಿಫಿಟ್ ಆಯ್ತು ಅಲ್ವಾ? ನಿಮ್ಗೇನ್ ಬೆನಿಫಿಟ್ ಇದೆ ಪಾಲಕರಿಗೆ ಇದರಿಂದ? ಈ ಮಕ್ಕಳಿಗೆ ಶಾಲೆ ನೀವೆಲ್ಲ ಕೊಡೋದ್ರಿಂದ ಪಾಲಕರಿಗೆ ಏನ್ ಬೆನಿಫಿಟ್ ಇದೆ? ಯಾರೈತೆ ನಿಂತ್ಕೊಂಡು ಹೇಳ್ಬೇಕು ಏನಂತ. ಈಗ ಪಾಲಕರಿಗೆ ಏನ್ ಬೆನಿಫಿಟ್ ಇದೆ ಅಂತ ಹೇಳ್ರಿ. ಕಡೆ ತಾಯಂದಿರಿಗೆ ಏನ್ ಬೆನಿಫಿಟ್ ಇದೆ ಅಂತ ಹೇಳ್ತೇನೆ, ಅದಕ್ಕೆ ಹೇಳಿ ನೋಡುವ. ಪಾಲಕರಿಗೆ ಏನ್ ಬೆನಿಫಿಟ್? ನೀವು ಹೇಳ್ಬೋದು, ಅವ್ರು ಹೇಳ್ಬೇಕಂದ್ರೆ ಹೌದು, ಹೇಳ್ಬೇಕು, ನೀವೆಲ್ಲ ಹೇಳ್ಬೇಕು. ಅವ್ರೇನು ನೀವ್ ಹೇಳಿ, ಏನ್ ಬೆನಿಫಿಟ್ ಇದೆ? ನೆನಪು ಬರ್ತಾ ಇಲ್ಲ ಏನು ಅಲ್ಲ, ಬದ್ಧತೆ ಇಟ್ಕೊಂಡು ಮಕ್ಕಳಿಗೆ ನೋಡಿ. ಒಂದು ಅದು ಸೆಕೆಂಡ್ ಕೇಳ್ತಾ ಇದ್ದೆ, ನಿಮ್ ಬೆನಿಫಿಟ್ ಏನು ಅಂತ ಅದು ಕೇಳ್ತಾ ಇದ್ದೆ. ಫಸ್ಟ್ ಪಾಲಕರಿಗೆ ಎಲ್ಲರಿಗೂ ಸೇರ್ಸ್ ಕೇಳೋದು ಬೆನಿಫಿಟ್ ಇದೆ, ಏನ್ ಬೆನಿಫಿಟ್, ಏನ್ ಪ್ರಯೋಜನ ಆಗ್ತಾ ಇದೆ ಮಕ್ಕಳಿಗೆ ಇವೆಲ್ಲ ಕೊಡೋದ್ರಿಂದ? ಶಾಲೆಗೆ ಹಾಕೋದ್ರಿಗೆ ಮಕ್ಕಳಿಗೆ 4-5 ಕಂಪ್ಲೀಟ್ ಆಗ್ತದೆ. ಹಾ, ವೆರಿ ಗುಡ್. ಅವೆಲ್ಲ ಕೊಟ್ಟುಕೊಂಡು ಮಕ್ಕಳಿಗೆ ಶಾಲೆಗೆ ಮುಂದುವರೆದು ಒಂದು ಕಡೆ. ಮತ್ತೊಂದೇನಾಯ್ತು ನೀವು ಹೇಳಿ, ಮತ್ತೆ ಮೊದಲು ಹೇಳಿದ್ರಲ್ಲ, ಅದೆಂತ ಹೇಳಿದ್ರಿ? ಕೆಲಸ ಚಲೋ. ಹಾ, ಅದೊಂದು 2. ಕಡೆಗೆ ನೀವ್ ಹೇಳ್ರಿ, ಪಾಲಕರು ನೀವ್ ಹೇಳ್ರಿ, ನಿಮ್ಗೇನ್ ಬೆನಿಫಿಟ್ ಅಂತ. ಅವ್ರ ಅಮ್ಮ ಅಪ್ಪ ಮಕ್ಕಳಿಗೆ ಹೇಳ್ತಾರೆ, ಅವ್ರಷ್ಟು ಹೇಳಿದ್ ದೊಡ್ಡ ಮಾತು. ಈಗ ನೀವ್ ಹೇಳ್ರಿ ಏನಂತ. ಫಸ್ಟ್ ಶಾಲೆ ಶುರುವಾಗ್ತದೆ ನೋಡ್ರಿ. ಶುರುವಾದ ಕೂಡ ಮಕ್ಳಿಗೆ ನೀವ್ ಏನೇನ್ ತೆಗೆಸ್ಕೊಡ್ಬೇಕಿತ್ತು? ಎಷ್ಟು ರೊಕ್ಕ ಖರ್ಚಾಗ್ತಿತ್ತು ನಿಮ್ದು? ಸುಮಾರು ಖರ್ಚಾಗ್ತದೆ. ಆಗ್ತಿತ್ತಲ್ಲ? ಈಗಷ್ಟು ಖರ್ಚಿಲ್ಲ. ಜವಾಬ್ದಾರಿನೂ ಇಲ್ಲ. ಈಗ ಹೇಗೆ ಶಾಲೆ ಪುಸ್ತಕ ಕೊಡ್ತಾರೆ, ಸದ್ಯ ಹಾಕೊಂಡು ಹೋದಂಗೆ ಈ ಚಡಿನ ಹಾಕೊಂಡು ಹೋಗ್ಲಿ, ಹೆಂಗೋ ನಾವೇ ಮತ್ತೆ ಅಂಗಿ ಚಡಿನೂ ಬರ್ತದೆ, ಊಟ ಕೊಡ್ತಾರೆ, ಬಟ್ಟ ಬರ್ತದೆ. ಇಲ್ಲ ನಾವು ಗೌರ್ಮೆಂಟ್ ಹೋಗ್ತಿದ್ರೆ ಊಟ ಎಲ್ಲ ರೆಡಿ ಮಾಡಿ ಕಳಿಸ್ಬೇಕಿತ್ತು. ಅದೆಲ್ಲ ಅದಕ್ಕಿಂತ ಮೊದ್ಲೇ ಅಡ್ಮಿಷನ್ ಫೀ ತುಂಬಬೇಕು, ಆಮೇಲೆ ಬಟ್ಟೆ ರೆಡಿ ಮಾಡ್ಬೇಕು, ಬೂಟ್ ಸಾಕ್ಸ್ ಇಂದ ಪೂರ್ತಿ ಯೂನಿಫಾರ್ಮ್ ಆದಷ್ಟು ರೆಡಿ ಮಾಡ್ಬೇಕು, ಪುಸ್ತಕ ರೆಡಿ ಮಾಡ್ಬೇಕು ಅಲ್ವಾ? ಮತ್ತೆ ಶಾಲೆದು ಈಗ ಛತ್ರಿ ಪಿತ್ರಿ ಅವೆಲ್ಲ ನೀವ್ ಕೊಡ್ತೀರಿ ಒಂದೇ ಬರ ಅದೊರೇನ್ ಕೊಟ್ರು ಅದೊಂದೇ ಅಲ್ವಾ? ಅಷ್ಟೆಲ್ಲ ಖರ್ಚು ಉಳಿತು ಅಂದ್ರೆ ಪಾಲಕರದಾಯ್ತು. ಈಗ ಅಮ್ಮ ಹೇಳಿದ್ರು ಕೇಳಿ, ಅವರು ಕರೆಕ್ಟ್ ಹೇಳಿದ್ರು, ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಬೆಳಿಗ್ಗೆ 9 ಗಂಟೆಗೆ ಮಕ್ಕಳಿಗೆ ಬಂದ್ರೆ 4:15 ತನಕ ಇಲ್ಲೇ ಇರ್ತಾರೆ. 4:15 ನೀವು ಪೇಟೆಗೆ ಹೋಗುದಿದ್ರೆ ಹೋಗಿ ಬರ್ಲಿಕ್ಕೆ ಆಗ್ತದೆ. ಮಕ್ಕಳ ತಕ್ಕ ಹೋದ್ ಮತ್ತೆ ಹೆಚ್ಚು ಖರ್ಚಾಗ್ತದೆ. ಮತ್ತೆ ತೆಗೆಸ್ಕೊಳ್ಳಿ ತೆಗೆಸ್ಕೊಳ್ಳಿ ಅಂತಾರೆ. ಅದ್ರ ಹೋಗ್ತೀರಿ? ಹೋಗ್ತಿರಲ್ಲ? ಮಕ್ಕಳಿಗೆ ಕರ್ಕೊಂಡು ಹೋದ್ರೆ ಹೆಚ್ಚು ಖರ್ಚಾಗ್ತದಲ್ಲ? ಆಗುದಿಲ್ಲ ಅಲ್ಲ. ಖರ್ಚು ಮಾಡ್ಬಾರ್ದ ಮಕ್ಕಳಿಗೆ? ನಮ್ಮ ಮಕ್ಕಳಿಗೆ ಖರ್ಚು ಮಾಡಿದ್ರೆ ಏನು ಕೇಳ್ಬೋದು ನೀವು. ಅದೆಲ್ಲ ಹೇಳುದು ಬೇಕಾದ್ದು ಬೇಡದ್ದು ತಿಂಡಿ ತೆಗೆಸ್ಕೊಡೋದು, ಅದು ಜೀವಕ ಚಲೋ ಇದನ್ನು ತೆಗೆಸ್ಕೊಡೋದು. ಮತ್ತೆ ಅವ್ರು ಕರ್ಕೊಂಡು ಹೋದ್ರೆ 4 ಕೆಲಸ ಮಾಡ್ಕೊಂಡ್ರೆ 2 ಕೆಲಸ ಆಗ್ತದೆ, ಮತ್ತೆ 2 ಕೆಲಸ ಆಗಿದ್ದೀರ ಅದೊಂದು ಆಯ್ತಾ.
ಈಗ ಏನಾದ್ರು ಫಂಕ್ಷನ್ ಇರ್ತದೆ, ಸೀರೆ ಕೊಡುದು, ಹೆಸರು ಹಾಕುದು, ಆ ಮಕ್ಕಳು ತೊಂದರೆ ಆಗ್ತದೆ. ನಾವು ಹೋಗಿ ಬಂದು ಪಟ್ನೆ ಹೋಗಿ ಮಕ್ಕಳು ಹುಡ್ಕೈತೆ ನಾವು ಮನೆ ಹೋಗ್ತೇವೆ. ಎಷ್ಟೋ ಫಂಕ್ಷನ್ ಅಲ್ಲಿ ನೋಡಿದೆ ನಾನು, ಅಲ್ವಾ? ಅದೊಂದು ಬೆನಿಫಿಟ್ ಆಗ್ಲಿಲ್ವಾ? ಮತ್ತೆ ವಾರದಲ್ಲಿ ಒಂದ್ ದಿವಸ ಮಕ್ಕಳು ಮನೇಲಿ ಇದ್ರೆ ಎಷ್ಟು ಕಷ್ಟ ಆಗ್ತದೆ ನೋಡಿ. ಒಬ್ರು ಇಬ್ರು ಮಕ್ಳು ಇರ್ತಾರೆ, ಹೆಚ್ಚಾದ್ರೆ 3 ಜನ ಮಕ್ಳು ಇರ್ತಾರೆ. ತಾಯಂದಿರಿಗೆ ಎಷ್ಟು ಕಷ್ಟ ಆಗ್ತದೆ. ಅದೇ ಶಾಲೆಗೆ ಬಂದಾಗ ಶಿಕ್ಷಕರು ಶಿಕ್ಷಣವನ್ನು ಕೊಟ್ಟು ಫುಡ್ಡನ್ನು, ಅದು ನಂಗೆ ಅವ್ರೇನು ಕೊಡ್ಲಿಲ್ಲ, ಮತ್ತೆ ಅವ್ರ ಪರವಾಗಿ ಮಾತಾಡ್ತೇನೆ ಅಂತಲ್ಲ, ವಾಸ್ತವ ಏನಿದೆ ಅಂತ ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಒಂದೇ ಹಾಲು ಕೊಟ್ಟು ಪ್ರಾರ್ಥನೆ ಮಾಡ್ಬೇಕು, ಹಾಲು ಕೊಡ್ಬೇಕು, ಆನಂತರ ಊಟದ ವ್ಯವಸ್ಥೆ ಮಾಡ್ಬೇಕಲ್ಲ, ಊಟ ಹೇಗೆ ಮಾಡಿ, ಮತ್ತೆ ಮೊಟ್ಟೆ ತಗೊಂಡು ಮೊಟ್ಟೆ ಇದು ಮಾಡ್ಬೇಕು, ಜೊತೆಗೆ ಕಲಿಸ್ಬೇಕು, ಜೊತೆಗೆ ಆಫೀಸ್ ಕೆಲಸಗಳು ಸಾಲ ಆಗ್ತದೆ ಅದನ್ನು ಮಾಡ್ಬೇಕು. ಇಷ್ಟೆಲ್ಲ ಮಾಡಿಕೊಂಡು ನಮ್ಮ ಇಷ್ಟ ಜನ ಮಕ್ಕಳನ್ನ ಇಟ್ಕೊಂಡ್ರೆ ಮಕ್ಕಳು, ಇದೊಂದು ಶಾಲೆ ಇಲ್ಲ, ಇದೊಂದು ಮನೆ ಆಗಿದೆ. ಮಕ್ಕಳು ಪಾಲಕರು ಮೂರು ಒಂದು ಕೊಂಡಿಯರು. ನೀವು ಯಾಕೆ ಹೋಗಿಲ್ಲ ಅಂತ ನಾ ಯಾಕೆ ಕೇಳಿದೆ ಅಂದ್ರೆ, ಮತ್ತು ಇನ್ನೊಂದು ಹೇಳ್ತೇನೆ ನೋಡ್ರಿ, ಸ್ಟ್ರೈಕ್ಗೆ ಹೋಗಿದ್ದಾರೆ ಅಡಿಗೆಯವರಲ್ವಾ, ನಿಮ್ಗೆ ಬೆಳಿಗ್ಗೆ ಊಟ ಮಾಡ್ಕೊಡ್ಬೇಕು ಎಷ್ಟು ಸಮಸ್ಯೆ ಐತಲ್ವಾ? ಆ ಅಡಿಗೆಯವರಿಗೆ ಅಡಿಗೆ ಸ್ಟಾರ್ಟ್ ಆದಾಗಿನಿಂದಲೂ ಪಾಪ ಬೆನಿಫಿಟ್ ಇಲ್ಲ. ನೀವೇ ಬೇಕಾದ್ರೆ ಬಂದು ನೋಡಿ, ಆಗ್ತದೆ 1 ತಿಂಗಳು ಮಾಡಿ, ಬೇರೆ ಕೆಲಸಕ್ಕೆ ಹೋಗೋದು ಅವಕಾಶ ಆಗುದಿಲ್ಲ. ಎರಡನೇದಂದ್ರೆ ಮೊದ್ಲೇನಿತ್ತು, ಖಾಲಿ ಒಂದು ಅನ್ನ ಸಾರು ಮಾಡಾಕ್ತಿದ್ರು, ಅದ್ರ ಸ್ವಲ್ಪ ಇಟ್ಟಂತ ಪೇಮೆಂಟ್ ಅದವ್ರಿಗೆ, ಮಕ್ಕಳಿಗೆ ಅನ್ನ ಸಾರು ಮಾಡಾಕ್ಲಿಕ್ಕಷ್ಟೇ. ಈಗ ಹಾಲು ಕಾಸ್ಕೊಡ್ಬೇಕು, ಮೊಟ್ಟೆ ಇದು ಮಾಡ್ಬೇಕು ಅಲ್ಲ, ಪ್ರತಿಯೊಂದು ಅಡಿಗೆ ಊಟ ಹಾಕ್ಬೇಕು ಅಲ್ಲ, ಪ್ರತಿಯೊಂದನ್ನು ಮಾಡ್ಬೇಕು. ಅವ್ರಿಗೆ ಎಷ್ಟು ಹೇಳಿ ಆಗ್ತದೆ. ಈಗ ಅದೇ ನೀವು ಪಾಲಕರು ಅಂದ್ರೆ ತಾಯಂದಿರು ಅಷ್ಟು ದಿವಸಕ್ಕೆ ಒಬ್ರು ಅಂದ್ರೆ ಅಷ್ಟು ನಮ್ಗೆ ಕಳ್ಸ್ಕೊಡ್ತೇವೆ ನಾವು, ನಮ್ಗೇನು ಉದ್ಯೋಗ ಇಲ್ಲ ಏನೋರಂದ್ರು ನೀವು ಅಲ್ಲ, ನಿಮ್ಮ ಮಕ್ಕಳನ್ನ ನೀವು ಇರೋದ್ರಿಂದ ನೀವೆಲ್ಲರೂ ಮಾತಾಡ್ಕೊಂಡ್ರೆ ಅಟ್ಲೀಸ್ಟ್ ಒಂದು 10 ದಿವಸಕ್ಕೆ 15 ದಿವಸಕ್ಕೆ ಒಂದ್ಸಲ ನೀವು ಬಂದು ಹಿಂಗೆ ಹೇಗೆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಬಡಿಸೋದು ಒಂದು ಸ್ವಲ್ಪ ಹೆಲ್ಪ್ ಮಾಡುದು. ಮತ್ತೆ ಇದು ನೀವು ಯಾವ ರೀತಿ ಅಡುಗೆ ಮಾಡಿದ್ದಾರೆ ಅಂತ ಶುಚಿ ರುಚಿಯನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಆಗ್ತದೆ. ಮತ್ತೆ ನಿಮ್ಮ ಮತ್ತೊಂದು ಪುಸ್ತಕ ಇದೆ, ಎಷ್ಟು ದಿನ ಪಾಲಕ ಬಂದು ರುಚಿಯಾಗಿದೆ ಅಂತ ನೋಡ್ಕೊಂಡು ಅಲ್ಲಿ ತರಕಾರಿ ಏನು ಹಾಕಿದ್ದಾರೆ ಅದನ್ನು ಬರೆಯುತ್ತಿರ್ತದೆ, ಮಾಡ್ಕೊಂಡು ನೀವು ಇದೆ. ಇದೆಲ್ಲ ಮೇಡಮ್ ಶುಚಿ ರುಚಿ ಪುಸ್ತಕ ಇರ್ತದೆ. ಅದಕ್ಕಾಗಿ ನಾ ಏನಂತ ನಿಮ್ಮ ಹತ್ರ ಇನ್ನು ಮುಂದಾದ್ರೂ ಹಾಗಾಗಿಲ್ಲ ಅಂದ್ರೆ ಸ್ವಲ್ಪ ಹಿಂಗೆ ಬರ್ತಾ ಇದ್ವಿ, ಬಂದು ಮಕ್ಕಳು ಸ್ವಲ್ಪ ವಿಚಾರಿಸ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಮಕ್ಕಳು ಕಿಡಿಗೇಡಿ ಆಗುದಿಲ್ಲ. ಯಾಕಂದ್ರೆ ತಮ್ಮ ಪಾಲಕರು ಬರ್ತಾರಂತ ಹೆದರ್ತಾರೆ, ಸ್ವಲ್ಪ ಹೆದರ್ತಾರಲ್ಲ, ಮತ್ತೆ ಅವ್ರಿಗೆ ಒಂಥರ ಖುಷಿ ಅಮ್ಮನ ಶಾಲೆ ಬರ್ತಾರೆ ಅಂತ. ಮತ್ತೆ ಅವ್ರೇನು ಕಲಿದೆ ತಪ್ಪು ಮಾಡಿ ಏನು ಮಾಡಿ ಶಿಕ್ಷಕರಿಗೆ ಅಲ್ಲಿ ಹೇಳಲಿಕ್ಕೆ ಅವಕಾಶ ಆಗ್ತದೆ. ಸರ್ಕಾರ ಇವೆಲ್ಲ ಬೆನಿಫಿಟ್ ಅನ್ನು ಕೊಟ್ಟು ಒಂದೇನು ತಪ್ಪು ಮಾಡಿದ್ದಾರೆ ಮಕ್ಕಳಿಗೆ ಹೊಡಿಬಾರ್ದು ಅನ್ನೋದು ತಂದಿದೆ ಅಲ್ವಾ? ಅದರಿಂದ ಮಕ್ಕಳು ಮತ್ತೆ ಎಷ್ಟು ಕಿಡಿಗೇಡಿ ಆಗಿದ್ದಾರೆ. ಈ ಸ್ವಲ್ಪ ಶಿಕ್ಷಕರ ಹೆದರಿಕೆ ಇದೆ. ನಾವು ನೋಡಿ ಮುದ್ಕಾದ್ರು ನಮ್ಮ ಶಿಕ್ಷಕರು ಅಲ್ಲಿ ಬರ್ತಾರೆ, ಇಲ್ಲೇ ಇರ್ತೇವೆ, ಅಡಿಗೆ ಕೊಡ್ತೇವೆ, ಸ್ವಲ್ಪ ಅಡುಗೆ ಮಾಡ್ತೇವೆ, ಎದುರಾಗಿ ಫಿಶ್ ಮಾಡ್ತೇವೆ, ಹೀಗೆಲ್ಲ ಇರ್ತದೆ. ಈಗ ಮಕ್ಕಳಿಗೆ ಏನೂ ಇಲ್ಲ ಅದಲ್ಲ. ಅದಕ್ಕಾಗಿ ಸರ್ಕಾರ ಏನಂತ ಇದೆ, ಇಷ್ಟೆಲ್ಲ ನಾವು ಬೆನಿಫಿಟ್ ಕೊಡ್ತೇವೆ, ನೀವು ಅದಕ್ಕೆ ಇನ್ವಾಲ್ವ್ ಆಗಬೇಕು. 3 ಜನ ಒಂದು ಕೊಂಡಿ ಇದ್ದಂಗೆ ನೀವು ಸಹಿತ ಅದಕ್ಕೆ ಇನ್ವಾಲ್ವ್ ಆಗಬೇಕು ಅಂತ ಹೇಳ್ತದೆ. ಅದಕ್ಕೆ ಮುಂದಿನ ಅವಧಿಲಾದರೂ ನೀವು ಇದನ್ನು ಮಾಡ್ತಿರಲ್ಲ. ಆಮೇಲೆ ನಿಮಗೆ ಶಾಲೆಯಲ್ಲಿ ಏನೇನು ಸವಲತ್ತು ಸಿಕ್ಕಿದೆ, ಒಂದು ಶಾಲೆಯಲ್ಲಿ ಏನೇನು ಸವಲತ್ತು ಬೇಕಾಗಿದೆ, ಮತ್ತು ಏನೇನು ಸಮಸ್ಯೆಗಳಿದೆ ಹೇಳಿ. ಮತ್ತೆ ನೀವು ಇನ್ನೊಂದು ಏನಂದ್ರೆ ಊಟದ ವ್ಯವಸ್ಥೆ ಸರಿ ಇದೆಯಾ, ಬರಲೇ ಇದ್ದವ್ರಿಗೆ ಹೆಂಗೆ ಸರಿ ಇದೆಯಿಲ್ಲ ಸರ್, ಒಂದ್ಸಲ ಬರದೇ ನೋಡದೇ ಇದ್ದವ್ರಿಗೆ ಅಲ್ವಾ? ಮತ್ತೆ ಈ ಶಾಲೆಗಾಗಿ ಏನು ಬೇಕಾಗಿದೆ ಹೇಳಿ, ಅವ್ರು ನೋಡ್ಬೇಡಿ, ನೀವೇ ನಿಮ್ಮ ಅಭಿಪ್ರಾಯ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಿಮ್ಮ ಅಭಿಪ್ರಾಯ ಏನೇನು ಬೇಕಾಗಿದೆ, ಏನೇನು ಬೇಕು ಶಾಲೆಗೆ ಹೇಳಿ. ಉಪಾಧ್ಯಕ್ಷ ಹೇಳಿ. ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಸ್ಟೂಲು ಶಾಲೆಗೆ, ಡೆಸ್ಕ್, ನೀವು ಹೇಳಿ ನೀವು ನನ್ನ ಲೆಕ್ಕದಲ್ಲಿ ಶೌಚಾಲಯನೇ ಸರಿ ಇಲ್ಲ. ನೀವೊಬ್ರು ಹೇಳೋದಿಲ್ಲ ಹತ್ರ ಮಾಡ್ಬೇಕು. ಅದು ಶೌಚಾಲಯನೇ ಅಲ್ಲ, ಒಂದಷ್ಟು ಶೌಚಾಲಯ ಹಾಳಾಗಿದೆ. ಆಮೇಲೆ ವಿಕಲಚೇತರ ಶೌಚಾಲಯ ಅಂತ ಒಂದು ಮಾಡಿದ್ದಾರೆ, ಅಲ್ಲಿ ರ್ಯಾಂಪೇ ಇಲ್ಲ. ವಿಕಲಚೇತರ ಶೌಚಾಲಯಕ್ಕೆ ರ್ಯಾಂಪ್ ಬೇಕಲ್ಲ ಸರ್? ಹಿಂದಿನ ಸಾರಿ ಗೊತ್ತಿದೆ ಕೇಳಿ ಅಲ್ಲ ಸರ್? ಕಂಪಲ್ಸರಿ ರ್ಯಾಂಪ್ ಇಲ್ಲ. ವಿಕಲಚೇತನ ಅಂತ ಅಲ್ಲಿ ML ದುಡ್ಡು ಕಮ್ಮಿ ಆಗಿತ್ತು, ML ಬರಲಿಲ್ಲ, ಇದು ನಾನು ಯಾವ್ದನ್ನು ಒಪ್ಪುದಿಲ್ಲ.
ವಿಕಲಚೇತನ ಯಾಕೆ ಮಾಡ್ತಾರೆ? ಯಾರು ಸಾಧನೆ ಹುಡುಗಿ ಇರ್ಲಿ, ಅದು ಹೋಗ್ಲಿ, ಅವ್ರು ಹೆಂಗಾದ್ರು ಮಾಡ್ಕೊಂಡು. ಪಂಚಾಯತಿ ಇದು ಮಾಡೋದು ಮಾಡಿ. ಅದ್ ಕೇಳ್ತೇನೆ ನಾನು, ಎಲ್ಲ ಬರ್ತಿದ್ರು ಪಂಚಾಯತ್ ಸಭೆಗೆ ಬನ್ನಿ. ಸಭೆಗೆ ಬಂದು ಹೇಳಿ ಶ್ರೀನಿವಾಸನ ಹತ್ರ ಹೇಳಿ, ಆದ್ರೂ ಇದು ಮಾಡಿಲ್ಲ. ಒಂದು ವರ್ಷ ಆಗೈತಿ. ಹೊಸಲ ಇದು ಮೀಟಿಂಗ್ ನಲ್ಲಿ ಹೇಳಿದ್ ಮತ್ತೆ ಈ ಗ್ರಾಮ ಸಭೆ ಮಾಡಿದ್ರು. ಮತ್ತೇನಿದೆ ಸಮಸ್ಯೆ? ದಲಿತಲ್ಲಿ ಮಕ್ಕಳಿಗೆ ಕೂತ್ಕೊಳ್ಳೋ ಕುರ್ಚಿ ಇಲ್ಲ ಅಲ್ಲ, ಕೆಳಗೆ ಕೂತ್ಕೊಳ್ಳೋದಲ್ಲ. ಕಂಪೌಂಡ್ ಬಿದ್ದಿದಂತ ಕಾಣಿಸಿದ್ರು ಇದು ಮಾಡಿಲ್ಲ. ಕಂಪೌಂಡ್ ಏನು ಯಾವ್ದು ಮಾಡಿದ್ದು? ಕಲ್ಲು ಸೀರೆ ಕಲ್ಲು ಅಲ್ಲಲ್ಲ, ಯಾವ ಯೋಜನೆ ಮಾಡಿದ್ದು? ಅದು ಪಂಚಾಯತಿನೇ ಮಾಡುತ್ತೆ. ಪಂಚಾಯತ್ ಅವ್ರದ್ದೇ ಆಗಿತ್ತು. ಈ ಶಾಲೆ ಹೆಸರಿಗೆ ಉಂಟಾ ಈ ಜಾಗ? ಇಲ್ಲ, ಜಾಗ ಶಾಲೆ ಇದು ಮಾಡಿ ಕೊಟ್ಟದಿತ್ತೆ. ಅದಕ್ಕೆ ಅವರೇ ಬರುತ್ತೆ ಮರ ಜಂಗಲ್ ಹಾಕಿದ್ರು. ಫಾರೆಸ್ಟ್ ಕಡೆ ಇರ್ತದೆ, ಅದಕ್ಕೆ ಏನಾಗಿ ಹಾಕೋದಿಲ್ಲ, ಅದು ತಪ್ಪದು. ಜಗತ್ತಿನಿಂದ ಈಗ ಗೌರ್ಮೆಂಟ್ ಈಗ ಶಾಲೆ ಹೆಸರಿಗೆ ಜಾಗ ಇದ್ರೆ ಹಾಕ್ಬೋದು, ಕಂಪೌಂಡ್ ಮಾಡ್ಬೋದು. ಶಾಲೆ ಹೆಸರಿಗೆ ಜಾಗ ಇಲ್ಲ ಅಂದ್ರೆ ಫಾರೆಸ್ಟ್ನವ್ರು ಈಗ ಯಾವಾಗ ಕೊಟ್ಟೈತಿ. ಈಗ ಒಂದು ಪೂಜೆ ಮನೆ ಹೋಗ್ಲಿಕ್ಕೆ ಹೋಗಿಲ್ಲ ಅವರು. ಮತ್ತೇನು ಸೌಲಭ್ಯ? ಮತ್ತೆ ಸೊಸೈಟಿಗೆ ಹತ್ತಿರ ಮಾಡಬೇಕು, ಮಕ್ಕಳು ದೂರ ತೊಟ್ಟಿ ತಾಗೋಗುತ್ತೆ. ಶೌಚಾಲಯ ಹತ್ರ ಮಾಡ್ಬೇಕು. ಎಂಟ್ರಿ ಮಾಡಿ ಮಕ್ಕಳು ಕಟ್ಕೊಂಡಿದ್ವಿ ಅಲ್ಲಿ ಶೌಚಾಲಯ ಸರಿ ಇಲ್ಲ. ಮರ ಜಂಗಲ್ ಕಟಿಂಗ್ ಮಾಡಕ್ಕೆ ಹೋಗಿ ನಾನು ಬಂದು ಏನು ನಡೆಸಿ ಅದು ಒಪ್ಪು ಲೆಕ್ಕಿಲ್ಲ. ಫಾರೆಸ್ಟ್ ಕಳಿಸೋದು ಟೀಚರ್ ನೀರು ಸಪ್ಲೈ ಇಲ್ಲಲ್ಲ ಸರಿಯಾ? ಟ್ಯಾಂಕ್ ಒಂದು ಉಂಟಲ್ಲಿ ನೀರು, ಶೌಚಾಲಯಕ್ಕೆ ನೀರು ಮೇಡಮ್. ಇನ್ನೊಂದು ಶೌಚಾಲಯ ಇದೆ ಮೇಡಮ್ ಮೇಲ್ಗಡೆ, ಅಲ್ಲಿಂದ ನೀರು ತಂದು ಹಾಕ್ತಾರೆ. ಅದು ಟ್ಯಾಕ್ಸ್ ಅಲ್ಲಿ ಟ್ಯಾಂಕ್ ಪಂಚಾಯತ್ ಬಿಡುದ ನೀರು ಯಾವಾಗ ಇರ್ತದ? ಇರ್ತದೆ, ಮತ್ತೇನಿದೆ? ಮತ್ತೆ ಆಯ್ತಾ? ಎಷ್ಟು ಉಪಾಧ್ಯಕ್ಷ ಮಾತಾಡ್ತೀರಿ? ಅದ ನೀವು ಮಾತಾಡಿ ನೀವು ಯಾರಾದ್ರೂ ಮಾತಾಡಿ. ಮೀಟಿಂಗ್ ತಕ್ಕದೆ ಬರ್ತೇನೆ. ಸಲಹೆ ಕೊಡ್ತಾರೆ, ಸ್ಪಂದಿಸ್ತಾರೆ. ಹರಿಯರ್ ಸರ್ ಅವರು ಪಂಚಾಯತಿ ಮೀಟಿಂಗ್ ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಪರಿಶೋಧನಾ ಸಭೆ ಈ ಸಭೆಯಲ್ಲಿ ಉಪಸ್ಥಿತರಿದ್ದಂಥ ನೌಕರ್ ಮೇಡಮ್ ಅವರೇ ಹಾಗೂ ತಾಲೂಕು ಪಂಚಾಯತ್ ಇಂದ ಆಗಮಿಸಿದಂಥ ಇನ್ನೊಬ್ಬ ನಾಗರತ್ನ ಮೇಡಮ್ ಅವರೇ, ಈ ಶಾಲೆಯ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುವಂಥ ನಮ್ಮ ಸ್ಮಿತಾ ಮೇಡಮ್, ಮುಖ್ಯಾಧ್ಯಾಪಕರಾದ ಸ್ಮಿತಾ ಮೇಡಮ್ ಅವರೇ, ಹಾಗೂ ಶಿಕ್ಷಕರೇ, ವೇದಿಕೆಯಲ್ಲಿದ್ದಂಥ SDMC ಉಪಾಧ್ಯಕ್ಷರೇ, ಸದಸ್ಯರೇ, ಮುಂಭಾಗದಲ್ಲಿ ಉಪಸ್ಥಿತರಿದ್ದಂಥ SDMC ಪಾಲಕರೇ ಮತ್ತು ಮುದ್ದು ಮಕ್ಕಳೇ, ಇದೊಂದು ವಿಭಿನ್ನವಾದ ಕಾರ್ಯಕ್ರಮ. ನಾನು ಇಷ್ಟು ಸಮುದಾಯದತ್ತ ಶಾಲೆ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಪ್ರತಿಮಾ ಕಾಲೇಜಿಗೆ ಹೋಗಿದ್ದೀನಿ, ವಾರ್ಷಿಕೋತ್ಸವಕ್ಕೆ ಹೋಗಿದ್ದೀನಿ, ಯಾವುದೋ ದಿನಾಚರಣೆಗಳಿಗೆ ಹೋಗಿದ್ದೀನಿ. ಉದಾಹರಣೆಗೆ ಅಕ್ಟೋಬರ್ 2, ಜನವರಿ 26, ಆಗಸ್ಟ್ 15 ಹೀಗೆಲ್ಲ ಹೋಗಿದ್ದೀನಿ. ಆದರೆ ಮೇಡಮ್ ಹೇಳಿದಾಗೆ ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ, ಭಾಳ ಖುಷಿಯಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ನನಗೆ ವಿಭಿನ್ನ ಕಾರ್ಯಕ್ರಮದಲ್ಲಿ ಅವಕಾಶ ನೀಡಿದಂಥ ತಾಲೂಕು ಪಂಚಾಯಿತಿಯ ಅಧಿಕಾರಿಗಳಿಗೂ ಮತ್ತು ನಮ್ಮ ಮೇಡಮ್ ಅವರಿಗೂ SDMC ಅವರಿಗೂ ಮೊದಲು ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಸಮುದಾಯ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ಅಂದರೆ ಕೇವಲ
ಪಾಲಕರು ಪೋಷಕರ ಹೊರತಾಗಿ ಸಮಾಜದ ಸಹಭಾಗಿತ್ವದಲ್ಲಿ ಇದು ಆಗ್ತದೆ ಅನ್ನೋದನ್ನ ಮೇಡಮ್ ಅವರಿಗೆ ಹೇಳಿದ್ರು. ಬಹಳ ಖುಷಿಯಾಯಿತು. ಸಾಮಾಜಿಕ ಸಹಭಾಗಿತ್ವ ಎಲ್ಲಿವರೆಗೂ ಇರುವುದಿಲ್ಲವೋ ಅಲ್ಲಿ ಯಾವುದೇ ಅಭಿವೃದ್ಧಿ ಆಗೋದು ಬಹಳ ಕಷ್ಟ. ಸರ್ಕಾರದ ಜೊತೆಗೆ ಇಲಾಖೆಯ ಜೊತೆಗೆ ಸಾಮಾಜಿಕ ಸಹಭಾಗಿತ್ವ ಇದ್ದರೆ ಆ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬಹಳ ಸಹಾಯಕಾರಿಯಾಗ್ತದೆ ಅನ್ನೋದು ನನ್ನ ಹಲವಾರು ಉದಾಹರಣೆಗಳನ್ನು, ಹಲವಾರು ಅನುಭವಗಳಿಂದ ಇದು ನನಗೆ ದೃಢಪಟ್ಟಿದೆ. ಈಗಾಗಲೇ ಈ ಕಾರ್ಯಕ್ರಮದ ಅಡಿಯಲ್ಲಿ ಬಹಳಷ್ಟು ನನಗೂ ಗೊತ್ತಿಲ್ಲದ ವಿಚಾರಗಳನ್ನು ಕೂಡ ತಿಳ್ಕೊಂಡೆ ಮೇಡಮ್ನಿಂದ. ನಿಜವಾಗ್ಲೂ ಸರ್ಕಾರದ ಶಾಲೆಯಲ್ಲಿ ಮಕ್ಕಳನ್ನು ಯಾಕೆ ಓದಿಸಬೇಕು, ಅಲ್ಲಿ ಏನು ಬೆನಿಫಿಟ್ಸ್ಗಳು, ಏನು ಉಪಯೋಗಗಳು ಸಿಗ್ತವೆ, ಅದರಿಂದ ಪಾಲಕರಿಗೆ ಏನು ಅನುಕೂಲ ಆಗ್ತದೆ, ತಾಯಂದಿರಿಗೆ ಏನು ಅನುಕೂಲ ಆಗ್ತದೆ, ಇವೆಲ್ಲ ವಿಚಾರಗಳು ನಾವು ವಿಚಾರ ಮಾಡಿದಾಗ ನಾವೆಲ್ಲೋ ಒಂದು ಕಡೆ ತಪ್ಪು ಮಾಡಿದ್ವು ಅನ್ನಿಸ್ತಾ ಇದೆ. ಸರ್ಕಾರಿ ಶಾಲೆಗೆ ಬಿಟ್ಟು ನಮ್ಮ ಮಕ್ಕಳನ್ನ ಬೇರೆ ಹಾಕಿರೋದು ನಮಗೆ ಎಲ್ಲೋ ಒಂದು ಕಡೆ ಇವತ್ತು ನಮ್ಮಲ್ಲಿ ಆವರಿಸ್ಕೊಂಡಿದೆ. ನಾನಂತೂ ಹಳ್ಳಿಯಲ್ಲಿ ಕಲ್ತವನು, ಕನ್ನಡ ಶಾಲೆಯಲ್ಲೇ ಕಲ್ತವನು, ಹೈಸ್ಕೂಲನ್ನು ಕನ್ನಡ ಶಾಲೆಯಲ್ಲಿ ಕಲ್ತವನು, ಕಾಲೇಜನ್ನು ಕೂಡ ಇಂಜಿನಿಯರಿಂಗ್ ಕಾಲೇಜನ್ನು ಸರ್ಕಾರಿ ಕಾಲೇಜಲ್ಲಿ ಕಲ್ತವನು. ಆದರೆ ಅಂದಿನ ಪರಿಸ್ಥಿತಿಗೂ ಇಂದಿನ ಪರಿಸ್ಥಿತಿಗೂ ಮೇಡಮ್ ಅವರು ಹೇಳಿದ್ರು ಬಹಳ ಗಗನಾಂತರವಾದಂಥ. ನನ್ನ ಊರು ತಿಂಗಳಬೇಡಿ, ಇಲ್ಲೂರಿನಿಂದ ಒಳಗಡೆ 5 ಕಿಲೋಮೀಟರ್ ನಡ್ಕೊಂಡು ನಾನು ಬರ್ತಿದ್ದೆ ಹೈಸ್ಕೂಲಿಗೆ ಬರುವಾಗ. ಊಟ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ ನಮ್ಗೆ ಆವಾಗ. ಬೆಳಿಗ್ಗೆ ತಿಂದು ಬಂದರೆ ಸಂಜೆ 5 ಗಂಟೆಗೆ ಹೋಗಿ ಮತ್ತೆ ಏನಾದರೂ, ಅದು ತಿಂಡಿಗೂ ಬಹಳ ಕಷ್ಟಕರವಾದಂಥ ಜೀವನ. ನಮ್ಮ ಇದ್ದದರಲ್ಲಿ ನಮ್ಮ ಫ್ಯಾಮಿಲಿ ಸ್ವತಂತ್ರ ಕುಟುಂಬದ ಫ್ಯಾಮಿಲಿ ಸ್ವಲ್ಪ ಏನೋ ಒಂದು ಗಂಜಿ ಉಣ್ಲಿಕ್ಕಾದ್ರೂ ನಮಗೆ ಅವಕಾಶ ಇತ್ತು. ಅದಕ್ಕಿಂತ ಎಷ್ಟೋ ಬಡತನದಲ್ಲಿದ್ದವರು ನಾವು ನೋಡಿದ್ದೇವೆ. ಆದರೆ ಇವತ್ತು ಈ ಕಾರ್ಯಕ್ರಮ ಬಹಳ ಅದ್ಭುತವಾದ ಕಾರ್ಯಕ್ರಮ. ಈ ಪರಿಶೋಧನಾ, ಸಾಮಾಜಿಕ ಪರಿಶೋಧನಾ ಅಂದರೆ ಸೋಷಿಯಲ್ ಆಡಿಟ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷ್ನಲ್ಲಿ. ಅಂಥ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ತಿಳುವಳಿಕೆಗಳನ್ನು ನಾವು ತಗೊಂಡಿದ್ದೀರಿ. ಮುಂದೆ ಮೇಡಮ್ ಹೇಳಿದಾಗೆ ನೀವೆಲ್ಲ ಪಾಲಕರು, SDMಸರು ಕನಿಷ್ಠ 1 ತಿಂಗಳಿಗಾದರೂ ಬಂದು ನಮ್ಮದೊಂದು ಮೊರಾಲಿಟಿ ಅಂತ ಹೇಳ್ತೇವೆ, ಮೊರಾಲಿಟಿ, ಅದನ್ನು ನಾವು ಬಂದು ನಮ್ಮ ಶಿಕ್ಷಕರೊಂದಿಗೆ ಚರ್ಚೆ ಮಾಡೋದು. ನಮ್ಮ ಮಕ್ಕಳು ಹೇಗೆ ಕಲಿತಾ ಇದ್ದಾರೆ, ನಮ್ಮ ಮಕ್ಕಳು ಹೇಗೆ ಊಟ ಮಾಡ್ತಾ ಇದ್ದಾರೆ, ಏನಾದರೂ ಅದರಲ್ಲಿ ನ್ಯೂನ್ಯತೆ ಇದೆಯಾ, ಇವುಗಳನ್ನು ನಿರಂತರವಾಗಿ ನಾವು, ಇವತ್ತು ನೀವೆಲ್ಲ ಶ್ರಮಿಕ ವರ್ಗದವ್ರು ನನಗೆ ಗೊತ್ತಿದೆ, ದಿನ ಬರೋದು ಕಷ್ಟ. ಆದರೂ ಕೂಡ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲ ತಿಂಗಳಲ್ಲಿ ಒಮ್ಮೆ ಆದರೂ ಬಂದು, ನಮ್ಮ ಮೇಡಮ್ ಅವರು ಬಹಳ ಹೃದಯ ಶೀಲವಂತರು. ಈಗ ನಮಗೆಲ್ಲೋ ಒಂದು ಕಡೆ ಆತಂಕ ಇತ್ತು, ಅಂದರೆ ಚೆನ್ನಾಗಿ ನಡೀತಾ ಇದೆ, ಹೇಗಾಗ್ತದೇನೋ ಅಂತೇಳಿ. ಆದರೆ ಅವರು ವಿಭಿನ್ನ ರೀತಿಯಲ್ಲಿ ಹಿಂದಿನಕ್ಕಿಂತಲೂ ಹೆಚ್ಚು ಶಕ್ತಿಯನ್ನ ಈ ಶಾಲೆಗೆ ತುಂಬಿದ್ದಾರೆ ಅನ್ನೋ ನನ್ನ ವೈಯಕ್ತಿಕವಾದ ಅನಿಸಿಕೆ. ತುಂಬಿದ್ದಾರೆ ಅವರು. ಕಷ್ಟ ಕಾಲದಲ್ಲಿ ಒಬ್ಬರೇ ಆದರೂ ಕೂಡ ಒಂಟಿ ಹೋರಾಟ ನಡೆಸಿ ಮಕ್ಕಳನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಆಕರ್ಷಣೆ ಅವರಲ್ಲಿ ಇದೆ 100%. ಅದರೊಳಗೆ ಏನಿಲ್ಲ. ಹಾಗಾಗಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕು. ವಿಚಾರ ಹೇಳಿದ್ರೆ, ನಾನು ಕಳೆದ 3 ವರ್ಷದಿಂದ ಈ ಶಾಲೆಯೊಂದಿಗೆ ನಿಕಟವಾದಂಥ ಸಂಪರ್ಕ ಇಟ್ಕೊಂಡವನು. ನಾವು ಪ್ರತಿ ವರ್ಷ ಮಕ್ಕಳಿಗೆ ನನ್ನದೇ ಆದಂಥ ನೋಟ್ಬುಕ್ ಕೊಡೋದಾಗಲಿ ಅಥವಾ ಇತರೆ ಯಾವುದೋ ಬಹುಮಾನ ಕೊಡೋದಾಗಲಿ, ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ನಾನು ಈ ಶಾಲೆಗೆ ಮಾಡ್ತಾ ಬಂದಿದ್ದೇನೆ. ಯಾಕಂದರೆ ಈ ಶಾಲೆಯಲ್ಲಿ ನನ್ನ ಮಕ್ಕಳು ಇಲ್ಲದೆ ಇರ್ಬೋದು, ನೀವೆಲ್ಲ ನನ್ನ ಮಕ್ಕಳಿದ್ದಾರೆ. ನನ್ನ ಮಕ್ಕಳು ಇಲ್ಲದೆ ಇದ್ದರೂ ಕೂಡ ನೀವೆಲ್ಲ ನನ್ನ ಮಕ್ಕಳಿದ್ದಾಗೆ. ಈ ಊರು ನಂದು, ಈ ಊರಿನ ಬಗ್ಗೆ ನನ್ನ ಹೆಮ್ಮೆ ಇದೆ, ಶಾಲೆ ಬಗ್ಗೆ ಹೆಮ್ಮೆ ಇದೆ. ಹೀಗಾಗಿ ನೀವೆಲ್ಲ ನನ್ನ ಮಕ್ಕಳಿದ್ದಾಗೆ. ಮತ್ತೆ ಮುಂದೂ ಕೂಡ ನಾನು ಮೇಡಮ್ನ ಹತ್ರ ಹೇಳ್ತೇನೆ, ಈಗ ವಾರ್ಷಿಕೋತ್ಸವ ನೀವೇನಾದರೂ ಮಾಡೋದಿದ್ರೆ ನನ್ನ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ತಯಾರಿ ಮಾಡಿದ್ರು ಕೂಡ ಅದಕ್ಕೆ ನಾನು ಸಿದ್ಧರಿದ್ದೇನೆ. ನಿಮಗೆಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ನಾನು 3 ವರ್ಷಗಳಿಂದ ಬಂದಾಗ ಕೇಳ್ತಾ ಇರ್ತೇನೆ, ಇದೇ ಶೌಚಾಲಯ ಇದೆ. ಲಾಸ್ಟ್ ಟೈಮ್ ಇವರು ಬಹಳ ಖಾರವಾಗಿ ಕೂಡ ಮಾತಾಡೋದು, ಅದು ಬೇಜಾರಿದೆ.
ಇಷ್ಟೆಲ್ಲ ಇದ್ರೂ ನಮಗೊಂದು ಸರಿಯಾದ ಶೌಚಾಲಯ ಇಲ್ಲ ಅಂತೇಳಿ. ಮತ್ತೆ ಇವತ್ತು ನಾನು ನಿಮಗೆ ಈ ಶಾಲೆಯಲ್ಲಿ ನಿಂತುಕೊಂಡು ಒಂದು ಇದು ದೇವಾಲಯ ಇದ್ದಾಗೆ, ಆ ದೇವಾಲಯದಲ್ಲಿ ನಿಂತ್ಕೊಂಡು ನಾನು ಹೇಳ್ತೇನೆ, ನಾನು ನಮ್ಮ ಶಾಸಕರೊಂದಿಗೆ ಮಾತಾಡಿ ಅದನ್ನು ಮಾಡಿಸ್ಕೊಡುವಂಥ ಜವಾಬ್ದಾರಿ ನನ್ನ. ಮತ್ತೆ ನಿಮಗೆಲ್ಲ ಗೊತ್ತಿದೆ, ನಾನು ಇಲ್ಲಿ ನಮ್ಮ ಗೌಡ್ರಿಕೆಯಿಂದ ಇಲ್ಲೊಂದು ಸ್ಕೂಲ್ ಅನಿವಾರ್ಯ ಕಾರಣದಿಂದ ಬಂದಾಗ್ತಿತ್ತು, ತಾಂತ್ರಿಕ ಕಾರಣದಿಂದ. ಆ ಮಕ್ಕಳು ಎಲ್ಲರೂ 100 ಗಟ್ಟಲೆ ಮಕ್ಕಳು ಮೇಡಮ್ ಅಂಕೋಲ ಹೋಗಿ ಸ್ಕೂಲಿಗೆ ಹೋಗ್ತಿದ್ರು. ಅಂಕೋಲ ಹೋಗ್ಬೇಕಂದ್ರೆ ಪ್ರತಿಯೊಬ್ಬರು ಪಾಲಕರು ಅವರನ್ನ ತಗೊಂಡೋಗಿ ಬಿಡೋದು, ತರೋದು. ಅದರೊಳಗೆ ನಾನು ಒಬ್ಬ. ಹೀಗಾಗಿ ನಾನು ಬಹಳ ದಿನಗಳಿಂದ ವಿಚಾರ ಮಾಡ್ತಾ ಇದ್ದೆ, ನಮ್ಮ ಶಾಸಕರೊಂದಿಗೆ ಚರ್ಚೆ ಮಾಡಿದೆ, ನಮ್ಗೆ ಇಲ್ಲೊಂದು ಬಸ್ ಬೇಕು ಸರ್ ಬೆಳಿಗ್ಗೆ ಅಂತೇಳಿ. ಶಾಸಕರು ತಕ್ಷಣ ನನ್ನ ಮನವಿಗೆ ಸ್ಪಂದಿಸಿ ಅವ್ರ ರಿಕಮೆಂಡೇಶನ್ ಮೇರೆಗೆ ಇವತ್ತು ಬಸ್ ಆಗಿದೆ. ಸುಮಾರು 15 ದಿನಗಳ ಕಾಲ ನಿರಂತರವಾಗಿ ಮಕ್ಕಳಿಗೆ ಬಸ್ ಮಾಡಿದ್ದೇವೆ. ನಾವೆಲ್ಲ ಅಂದ್ರೆ ನಾನ್ ಮಾಡೋದಲ್ಲ, ನಾವೆಲ್ಲ ಶೇರ್ ಮಾಡಿದ್ದೇವೆ. ಈ ಕಡೆಯಿಂದ 8 ಗಂಟೆಗೆ ಒಂದು ಬಿಡ್ತಾ ಇದ್ದಾರೆ ಈಗ. ಹೌದು, ಈ ಕಡೆಯಿಂದ ಬರ್ತದೆ. 9 ಗಂಟೆ ಹೋಗ್ತದೆ, 8 ಗಂಟೆ. ಇಲ್ಲಿ 8 ಗಂಟೆಗೆ ಇಲ್ಲಿಂದ ಹೋಗಿ ಅಲ್ಲಿ ಲಾಸ್ಟ್ ಸ್ಟಾಪಿಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಅಂಕೋಲ ಬಿಡ್ತದೆ. ಸಂಜೆ ಇಲ್ಲ, ಸಂಜೆ ಶೆಡ್ಯೂಲ್ ನಮ್ಗೆ ಸ್ವಲ್ಪ ಕಾಲಾವಕಾಶ ಕೇಳಿದ್ದಾರೆ, ಶೆಡ್ಯೂಲ್ ಅನ್ನು ಮಾಡ್ಕೊಡ್ತೀನಿ ಅಂತೇಳಿ. ಹಾಗಾಗಿ ನಾನು ಕೂಡ ಅವರಿಗೆ ಹೆಚ್ಚು ಒತ್ತಡ ಆಗ್ತಾ ಇಲ್ಲ. ಯಾವುದೋ ಬಸ್ 5:15 ನಂತರ ಎಲ್ಲ ಬಸ್ ಫ್ರೀ ಆಗ್ತಾ ಇದೆ, 5 ಗಂಟೆಗೆ ಯಾವುದೋ ಬಸ್ ಫ್ರೀ ಆಗ್ತಾ ಇಲ್ಲ. ನಾಳೆ ಕೂಡ ಮತ್ತೊಂದು ನಾನು ಕರೆದಿದ್ದಾರೆ ಅವರು, ಮತ್ತೊಂದು ಬಸ್ಸು ಕೂಡ ನಾನು ಪ್ರಯತ್ನದಲ್ಲಿದ್ದೇನೆ. ಇದು ನನ್ನ ವೈಯಕ್ತಿಕವಾದಂಥ ಹೋರಾಟ ಅಲ್ಲ, ಸಂಘಟಿತ ಹೋರಾಟ. ಎಲ್ಲರ ಮತ್ತೆ ಹೇಳ್ಬೇಕಂತ ಹೇಳಿದ್ರೆ, ನೀವೆಲ್ಲ ಮುದ್ದು ಮಕ್ಕಳಲ್ಲಿ ನಮ್ಮದು ವಿನಂತಿ ಇದೆ, ನೀವು ಸರಿಯಾಗಿ ಇದು ಶಾಲೆ ಅಂದರೆ ಒಂದು ದೇವಾಲಯ ಇದ್ದಾಗೆ. ಆ ದೇವಾಲಯದಲ್ಲಿರುವವರು ಇವರು ದೇವರು, ನೀವೆಲ್ಲ ಭಕ್ತರು, ನೀವೆಲ್ಲ ಭಕ್ತರು. ಶ್ರದ್ಧಾ ಭಕ್ತಿಯಿಂದ ಶಾಲೆಯಲ್ಲಿ ಕಲಿತಾಗ ಮಾತ್ರ ವಿನಯವು ವಿದ್ಯಾರ್ಥಿ ಶೋಭಿತೆ ಅಂತ ಹೇಳ್ತೇವೆ. ಯಾವ ಮಕ್ಕಳಲ್ಲಿ ವಿನಯ, ಶ್ರದ್ಧೆ, ಶ್ರಮ ಇರ್ತದೋ ಅದಕ್ಕೆ ನಿಮಗೆ ಮುಂದಿನ ದಿನಗಳಲ್ಲಿ ಅದು 100% ನಿಮ್ಮ ಶ್ರಮ ಉಪಯೋಗ ಆಗ್ತದೆ, ನೀವು ಗುರಿ ತರುತ್ತೀರಿ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ. ಮುಂದಿನ ಸಹಾಯ ಸಹಕಾರ ಈ ಶಾಲೆಗಾಗಲಿ ಈ ಊರಿಗಾಗಲಿ ಇರ್ತದೆ. ಯಾವುದೇ ಕಾರಣದಲ್ಲೂ ಯಾವುದೇ ಸಂದರ್ಭದಲ್ಲಿಯೂ ನಾನು ಸಹಾಯ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಒಂದಿಷ್ಟು ನನ್ನ ಮಾತು. ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದಲ್ಲಿ ಶ್ರೀ ಹರಿಕನ್ಸ್ ಅಧ್ಯಕ್ಷತೆ ವಹಿಸಿದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಶ್ರೀಮತಿ ಗೀತಾ ಗಾಂವ್ಕರ್, ತಾಲೂಕ್ ಪಂಚಾಯತ್ ಅಂಕೋಲ ವ್ಯವಸ್ಥಾಪಕರು, ಇವರಿಗೂ ಕೂಡ ಧನ್ಯವಾದ. ಶ್ರೀಮತಿ ನಾಗರತ್ನ ನಾಯ್ಕ್ ಮೇಡಮ್, ಇವರಿಗೂ ಕೂಡ ಗ್ರಾಮ ಸಂಪನ್ಮೂಲ ವ್ಯಕ್ತಿ, ಇವರಿಗೂ ಕೂಡ ಧನ್ಯವಾದ ತಿಳಿಸುತ್ತಿದ್ದೇನೆ. ಅಧ್ಯಕ್ಷರು ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗಲಿಲ್ಲ, ಉಪಾಧ್ಯಕ್ಷರಾದಂಥ ಶ್ರೀ ರಾಜು ಗೌಡ ಇವರಿಗೂ ಕೂಡ ಧನ್ಯವಾದ. ಆಮೇಲೆ SMC ಪ್ರತಿನಿಧಿಗಳು, ತಾಯಂದಿರು, ಅವರ ಪಾಲಕ ಪೋಷಕರು, ಅಜ್ಜಿಯಂದಿರು, ಇವರು ಬಂದವರಿಗೆಲ್ಲ ಇವರಿಗೂ ಕೂಡ ಸ್ವಾಗತವನ್ನು ಮಾಡಿ ಹಾಗೆ ಶಾಲೆಯ ಮುದ್ದು ಮಕ್ಕಳಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಿದ್ದೆ. ಟೀಚರ್